ಆತ್ಮೀಯ 9ನೇ ತರಗತಿಯ ವಿದ್ಯಾರ್ಥಿಗಳೇ, ಅಧ್ಯಾಯ 8 ಚಲನೆ ಪಾಠದ 3 ಭಾಗಗಳನ್ನು ನಿಮಗೆ ಆಲ್ರೆಡಿ ನಾನು ಸೆಂಡ್ ಮಾಡಿದ್ದೆ. ಈಗ ಭಾಗ 4ಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಚಲನೆ ಪಾಠದಲ್ಲಿ ನಾವು ವೇಗ ಕಾಲ ನಕ್ಷೆ, ವೇಗ ಸ್ಥಾನ ನಕ್ಷೆ ಇವನ್ನೆಲ್ಲ ನೋಡಿದ್ವಿ. ವೇಗ ಕಾಲ ಮತ್ತು ದೂರ ಕಾಲ ನಕ್ಷೆಗಳನ್ನು ನೋಡಿದ್ವಿ. ಚಲನೆಯ ವಿಧಾನದಿಂದ, ನಕ್ಷೆಯ ವಿಧಾನದಿಂದ ಚಲನೆಯ ಸಮೀಕರಣಗಳು ಅನ್ನೋದನ್ನು ನೋಡಬೇಕು. ನಕ್ಷೆಯ ವಿಧಾನದಿಂದ ಚಲನೆಯ ಸಮೀಕರಣಗಳು. ನಕ್ಷೆಯ ವಿಧಾನದಿಂದ ಚಲನೆಯ ಸಮೀಕರಣಗಳು. ಒಂದು ವಸ್ತುವು ಏಕರೂಪ ವೇಗೋತ್ಕರ್ಷದಿಂದ ಸರಳ ರೇಖೆಯಲ್ಲಿ ಚಲಿಸಿದಾಗ ಅದರ ವೇಗ, ಚಲನೆಯಲ್ಲಿನ ವೇಗೋತ್ಕರ್ಷ ಮತ್ತು ನಿರ್ದಿಷ್ಟ ಕಾಲಾವಧಿಯಲ್ಲಿ ಚಲಿಸಿದ ದೂರ ಇವುಗಳಿಗೆ ಸಂಬಂಧ ಕಲ್ಪಿಸುವ ಸಮೀಕರಣಗಳಿಗೆ ಚಲನ ಸಮೀಕರಣಗಳೆಂದು ಹೆಸರು. ಅಂತಹ 3 ಸಮೀಕರಣಗಳು ಇಲ್ಲಿದ್ದಾವೆ. v = u + at, s = ut + ½ at², 2as = v² - u². 3 ಸಮೀಕರಣಗಳು. v = u + at ಒಂದು, ನೆಕ್ಸ್ಟ್ s = ut + ½ at², next 2as = v² - u². 3 ಸಮೀಕರಣಗಳು. v = u + at, s = ut + ½ at² ಮತ್ತು v² 2as = v² - u². ಇಲ್ಲಿ u ಅಂದ್ರೇನು, v ಅಂದ್ರೇನು, a ಅಂದ್ರೇನು, t ಅಂದ್ರೇನು ಗೊತ್ತಿರಬೇಕು ನಿಮಗೆ. u ಅಂದರೆ ಆರಂಭಿಕ ವೇಗ, ಆರಂಭಿಕ ವೇಗ, ಆರಂಭಿಕ ವೇಗ. v ಅಂದರೆ ಅಂತಿಮ ವೇಗ. a ಅಂದರೆ ವೇಗೋತ್ಕರ್ಷ, ವೇಗೋತ್ಕರ್ಷ. t ಅಂದರೆ ತೆಗೆದುಕೊಂಡ ಕಾಲ, ತೆಗೆದುಕೊಂಡ ಕಾಲ. s ಅಂದರೆ ಚಲಿಸಿದ ದೂರ, ಚಲಿಸಿದ ದೂರ. ಈ ನಮಗೆ ಗೊತ್ತಿರಬೇಕು. v ಅಂದ್ರೇನು, u ಅಂದ್ರೇನು, a ಅಂದ್ರೇನು, t ಅಂದ್ರೇನು ಗೊತ್ತಿರಬೇಕು. u ಅಂದರೆ ಆರಂಭಿಕ ವೇಗ, v ಅಂದರೆ ಅಂತಿಮ ವೇಗ, a ಅಂದರೆ ವೇಗೋತ್ಕರ್ಷ, t ಅಂದರೆ ಕಾಲ, s ಅಂದರೆ ಚಲಿಸಿದ ದೂರ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈಗ ಒಂದನೇ ಸಮೀಕರಣ. ಈಗ t ಕಾಲದಲ್ಲಿ ಅಂದರೆ u ಎಂಬುದು ಕಾಯದ ಪ್ರಾರಂಭಿಕ ವೇಗ, t ಕಾಲದಲ್ಲಿ ಉಂಟಾದ ಕಾಯದ ವೇಗೋತ್ಕರ್ಷ a, ಅದರ ಅಂತಿಮ ವೇಗ v ಯು ಅದರ ಅಂತಿಮ ವೇಗ, ಮತ್ತು s ಎನ್ನುವುದು ಕಾಯವು t ಕಾಲದಲ್ಲಿ ಕ್ರಮಿಸಿದ ದೂರ, ಚಲಿಸಿದ ದೂರ ಅಥವಾ ಕ್ರಮಿಸಿದ ದೂರ. ಈ ಒಂದನೇ ಸಮೀಕರಣ ವೇಗ ಕಾಲದ ಸಂಬಂಧವನ್ನು ಸೂಚಿಸುತ್ತದೆ. v u ಅನ್ನೋದು u ಅಂತಿಮ ವೇಗ, ಆರಂಭಿಕ ವೇಗ. u ಅನ್ನೋದು ಆರಂಭಿಕ ವೇಗ, v ಅನ್ನೋದು ಅಂತಿಮ ವೇಗ. ಈಗ ಒಂದನೇ ಸಮೀಕರಣ ಏನು ಹೇಳುತ್ತೆ? v ಅಂದರೆ ಅಂತಿಮ ವೇಗ, u ಅಂದರೆ ಆರಂಭಿಕ ವೇಗ, ವೇಗೋತ್ಕರ್ಷ ಕಾಲ, t ಅಂದರೆ ಟೈಮ್. ಇದು ಏನು ಹೇಳುತ್ತೆ ಅಂದರೆ ವೇಗ ಕಾಲದ ಸಂಬಂಧವನ್ನು ಸೂಚಿಸುತ್ತದೆ, ವಿವರಿಸುತ್ತದೆ. ವೇಗ ಕಾಲದ ಸಂಬಂಧವನ್ನು ಹೇಳುತ್ತದೆ. 8.6 ಅದು 8.5 ಅಂದರೆ ಒಂದನೇ ಸಮೀಕರಣ. ಎರಡನೇದು 8.6 ಸಮೀಕರಣವು ಸ್ಥಾನ ಮತ್ತು ಕಾಲದ ಸಂಬಂಧವನ್ನು ಸೂಚಿಸುತ್ತದೆ, ಸ್ಥಾನ ಮತ್ತು ಕಾಲದ ಸಂಬಂಧವನ್ನು ತಿಳಿಸುತ್ತದೆ. ನೆಕ್ಸ್ಟ್ 8.7 ಅಂದರೆ ಮೂರನೇ ಸಮೀಕರಣ ಸ್ಥಾನ ಮತ್ತು ವೇಗದ ಸಂಬಂಧವನ್ನು ತಿಳಿಸುತ್ತದೆ, ಸ್ಥಾನ ಮತ್ತು ವೇಗದ ಸಂಬಂಧ ತಿಳಿಸುತ್ತದೆ. ನೆಕ್ಸ್ಟು 8.5 ಅಂದರೆ 8.5 ಮತ್ತು 8.6 ಸಮೀಕರಣಗಳು t ಯನ್ನು ವರ್ತಿಸಿ ಪಡೆಯಬಹುದು. ಈ 3 ಸಮೀಕರಣಗಳನ್ನು ನಕ್ಷಾ ವಿಧಾನದಿಂದ ಹೇಗೆ ಪಡೆಯಬಹುದು? ಈಗ ವೇಗ ಕಾಲ ಸಂಬಂಧದ ಸಮೀಕರಣ, ವೇಗ ಮತ್ತು ಕಾಲದ ಅಂದರೆ ಮೊದಲನೇ ಸಮೀಕರಣ ಹೆಂಗೆ ಬರುತ್ತೆ? v = u + at ಅನ್ನೋದನ್ನು ನೋಡೋಣ. ವೇಗ ಮತ್ತು ಕಾಲದ ವೇಗ ಕಾಲ ಸಂಬಂಧ ಸಮೀಕರಣ.
ವೇಗ ಕಾಲದ ವೇಗ ಕಾಲ ಸಂಬಂಧದ ಸಮೀಕರಣ. ಸಂಬಂಧದ ಸಮೀಕರಣ ಸಂಬಂಧದ ಸಮೀಕರಣ. ಇಲ್ಲಿ ನಾವು ಚಿತ್ರದಲ್ಲಿ ತೋರಿಸಿರುವಂತೆ 8.6ರಲ್ಲಿ u ಈಸ್ ನಾಟ್ ಈಕ್ವಲ್ ಟು 0. u ಅಂದರೆ ಆರಂಭಿಕ ವೇಗ 0 ಇರೋದು ಬೇಡ, ನಿಶ್ಚಲ ಸ್ಥಿತಿಯಲ್ಲಿ ಇರೋದು ಬೇಡ, ಅದು ಒಂದು ವೇಗದಲ್ಲಿ ಚಲಿಸ್ತಾ ಇದೆ. ಏಕರೂಪ ವೇಗೋತ್ಕರ್ಷದೊಡನೆ ಚಲಿಸುವ ಕಾಯದ ವೇಗ ಕಾಲ ನಕ್ಷೆಯನ್ನು ಪರಿಗಣಿಸಿ ಅಂತ ಇದೆ. ಇಲ್ಲಿ ನಮಗೆ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಬೇಕು. ನಮಗೆ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್. ಇಲ್ಲಿ ನಾವು ನೋಡಿದ ಪ್ರಕಾರ ಇದನ್ನ ಎಕ್ಸ್ ಆಕ್ಸಿಸ್ ಅಂತ ಇದನ್ನ ವೈ ಆಕ್ಸಿಸ್ ಅಂತ ಕರೆಯೋಣ. ಇದು ನಾವು ಒಂದು ನಿರ್ದಿಷ್ಟ ಅಂತರದಲ್ಲಿ ಕಾಲ ಅಂತ ಗುರುತಿಸೋಣ. ಇದು ಕಾಲ ಆಗಿದೆ. ನೆಕ್ಸ್ಟ್ ಈ ಕಡೆನ ವೇಗ, ಅದು ಮೀಟರ್ ಪರ್ ಸೆಕೆಂಡ್ ಅಲ್ವಾ, ಕಿಲೋಮೀಟರ್ ಪರ್ ಸೆಕೆಂಡ್ ಯಾವುದೋ ಒಂದು ಆಗಿರುತ್ತೆ. ಮೀಟರ್ ಪರ್ ಸೆಕೆಂಡ್ ಅಂತ ಕಾರಣ. ಇಲ್ಲಿ ಕಾಲ ನಾವು ಟಿ ಅಂತ ಕರಿತೀವಿ. ಇದು ಸೆಕೆಂಡ್ ಕಾಲ, ಸೆಕೆಂಡ್ ಅಲ್ಲಿ ಆಗಿರುತ್ತೆ. ಕಾಲವನ್ನು ನಾವು ಟಿ ಅಂತ ಗುರುತಿಸ್ತೀವಿ. ಇದು ಸಹ ಒಂದು ನಿರ್ದಿಷ್ಟ ಅಂತರ, ಅಂದರೆ 10 ಮೀಟರ್, 20 ಮೀಟರ್, 30 ಮೀಟರ್, 40 ಮೀಟರ್, 50 ಮೀಟರ್ ತರ ಗುರುತಿಸ್ಕೊಳ್ಳೋಣ. ಈಗ u ಈಸ್ ನಾಟ್ ಈಕ್ವಲ್ ಟು 0 ಅಂತಂದ್ರೆ 0 ಇಲ್ಲಿ ಬರುತ್ತೆ. ಆರಂಭಿಕ ವೇಗ ಒಂದು 30 ಮೀಟರ್ ಪರ್ ಸೆಕೆಂಡ್, 40 ಮೀಟರ್ ಪರ್ ಸೆಕೆಂಡ್, 10 ಮೀಟರ್ ಪರ್ ಸೆಕೆಂಡ್ ಎಷ್ಟೋ ಇರುತ್ತೆ. ಆದ್ದರಿಂದ ಎ ಬಿಂದುವನ್ನು ಅಲ್ಲಿ ಗುರುತಿಸ್ಕೊಂಡು ಇನ್ನೊಂದು ಬಿ ಬಿಂದುವನ್ನು ನಾವು ಗುರುತಿಸ್ಕೋಬೇಕು. ಈಗ ನಾವು ಇಲ್ಲಿ ಎ ಬಿಂದುವನ್ನು ಗುರುತಿಸ್ಕೊಂಡಿದ್ವಿ ಅಂತ ಅಂದರೆ ಇದನ್ನು ನಾವು ಒಂದು ಏಕರೂಪ ವೇಗೋತ್ಕರ್ಷ ಅಂದ್ಕೊಂಡ್ರೆ ನಾವು ಇದನ್ನು ಇದೆಲ್ಲ ಒಂದು ಜಾಗದಲ್ಲಿ ಬಿ ಬಿಂದುವನ್ನು ಗುರುತಿಸ್ಕೊಂಡಿದ್ದೀವಿ, ಎ ಬಿ. ನೆಕ್ಸ್ಟ್ ಇದನ್ನು ಎಕ್ಸ್ ಅಕ್ಷಕ್ಕೆ ಒಂದು ಲಂಬ ಮತ್ತು ವೈ ಅಕ್ಷಕ್ಕೆ ಒಂದು ಲಂಬವನ್ನು ಎಳೆಯಬೇಕು. ಎಕ್ಸ್ ಅಕ್ಷಕ್ಕೆ ಒಂದು ಲಂಬವನ್ನು ಮತ್ತೆ ಬಿ ಇಂದ ಇದನ್ನು ನಾವು ಸಿ ಅಂತ ಗುರುತಿಸೋಣ. ನಾವು ಬಿ ಇಂದ ಈ ವೈ ಅಕ್ಷಕ್ಕೆ ಒಂದು ಲಂಬವನ್ನು ಎಳೆಯಬೇಕಾಗುತ್ತೆ. ಈಗ ನಾವು ಈ ಓ ಸಿಗೆ ಇದನ್ನು ನಾವು ಓ ಅಂತ ತಗೊಂಡಿದ್ದೀವಿ, ಇದನ್ನು ಸಿ ಅಂತ ತಗೊಂಡಿದ್ದೀವಿ. ಈ ಓ ಸಿಗೆ ಲಂಬವಾಗಿ ನಾವು ಈಗ ಇದನ್ನ ಲಂಬವನ್ನು ಎಳೆದಿದ್ದೀವಿ. ಇದಕ್ಕೆ ನಾವು ಡಿ ಅಂತ ಎ ಡಿ, ಇದಕ್ಕೆ ನಾವು ಬಿ ಇ ಅಂತ ಪ್ರಾರಂಭಿಸ್ತೀವಿ. ಇದು ಅಂತಿಮ ವೇಗ, ಇದು ಆರಂಭಿಕ ವೇಗ ಎಷ್ಟಿದೆ, ಇದು ಅಂತಿಮ ವೇಗ. ಈಗ ಇದನ್ನು ನಾವು ಕಾಲ ಟಿ ಅಂತ ತಗೋಬಹುದು, ಇದನ್ನು ಟಿ ಅಂತ ತಗೋಬಹುದು, ಇದನ್ನು ಟಿ ಅಂತ ತಗೋಬಹುದು. ಈ ಬಿ ಸಿ ಅನ್ನ ನಾವು ಬಿ ಅಂತ ತಗೋಬಹುದು, ಬಿ ಸಿ ಅನ್ನ ಬಿ ಅಂತ ತಗೋಬಹುದು ಅಲ್ವಾ, ಅಥವಾ ಓ ಇ ಅಂತ ತಗೋಬಹುದು. ಬಿ ಸಿ ಅನ್ನು ನಾವು ಬಿ ಅಂತಿಮ ವೇಗ ಅಂತ ತಗೋಬಹುದು. ಇಲ್ಲಿ ಈ ನಕ್ಷೆಯಿಂದ ಎ ಬಿಂದುವಿನಲ್ಲಿ ಕಾಯ್ದ ಆರಂಭಿಕ ವೇಗ ಯು ಆಗಿದ್ದು, ಎ ಬಿಂದುವಿನಲ್ಲಿ ಕಾಯ್ದ ಆರಂಭಿಕ ವೇಗವನ್ನು ನಾವು ಬಿ ಯು ಅಂತ ಕರಿತೀವಿ. ಅದು ಟಿ ಕಾಲದಲ್ಲಿ ಹೆಚ್ಚಾಗುತ್ತಾ, ಟಿ ಕಾಲದಲ್ಲಿ ನಾವು ಏಕರೂಪ ವೇಗೋತ್ಕರ್ಷ ಅಂತ ಕರಿತೀವಿ. ಸಮಕಾಲದಲ್ಲಿ ಸಮ ವೇಗವನ್ನು ಪಡಿತಾ ಇದೆ. ಟಿ ಕಾಲದಲ್ಲಿ ವೇಗ ಹೆಚ್ಚಾಗುತ್ತಾ ಬಿ ಬಿಂದುವಿನಲ್ಲಿ ಅದು ವಿ ಅಂದರೆ ಅಂತಿಮ ವೇಗ ಬಿ ಬಿಂದುವಿನಲ್ಲಿ ಆಗ್ಬೋದು. ಅದಕ್ಕೆ ನಾವು ಲಂಬ ಎಳೆದಾಗ ವೈ ಆಕ್ಸಿಸ್ಗೆ ಅದನ್ನು ಅಂತಿಮ ವೇಗ ಅಂದರೆ ಬಿ ಇ ಅಂತಿಮ ವೇಗ ಆಗುತ್ತೆ. ಮತ್ತು ಬಿ ಸಿ ಬಿ ಬಿಂದುವಿನಿಂದ ಕೆಳಗಡೆ ಕಾಲಕ್ಕೆ ಬಿ ಸಿಯನ್ನು ಅಳಿತೀವಿ, ಅಂದರೆ ತೆಗೆದುಕೊಂಡ ಕಾಲ ಬಿ ಸಿ. ಮತ್ತು ಬಿ ಇ ಲಂಬಗಳನ್ನು ಕ್ರಮವಾಗಿ ಕಾಲದಾಕ್ಷಕ್ಕೂ ಮತ್ತು ವೇಗದಾಕ್ಷಕ್ಕೂ ಎಳಿಬೇಕು. ಕಾಲದಾಕ್ಷ ಅಂದರೆ ಬಿ ಬಿಂದುವಿನಿಂದ ಇಲ್ಲಿಗಳಿದ್ರೆ ಅದು ಟಿ ಕಾಲ ಆಗುತ್ತೆ, ಬಿ ಬಿಂದುವಿನಿಂದ ವೈ ಹೇಳಿದ್ರೆ ಅದು ವೇಗ ವಿ ಆರ್ ಅಂತಿಮ ವೇಗ ಆಗುತ್ತೆ. ಇಲ್ಲಿ ವೇಗದ ಅಕ್ಷಕ್ಕೆ ಹೇಳಿದೆ ಆದ್ದರಿಂದ ಆರಂಭಿಕ ವೇಗವನ್ನು ಒ ಎ ಎಂದು ಅಂತಿಮ ವೇಗವನ್ನು ಬಿ ಸಿ ಎಂದು ಪ್ರತಿನಿಧಿಸಿದ್ದೇವೆ. ನೋಡಿ, ಆರಂಭಿಕ ವೇಗ ಒ ಎ, ಅಂತಿಮ ವೇಗ ಅಂದರೆ ಇಲ್ಲಿಂದ ಇಲ್ಲಿಗೆ, ಅದನ್ನು ನಾವು ಇಲ್ಲಿಂದ ಬಿ ಸಿ ಅಂತ ತಗೋಬಹುದು. ಅಂತಿಮ ವೇಗ ವಿ ಅನ್ನು ನಾವು ಈ ರೀತಿ ತಗೋಬಹುದು ಎಂದು ಪ್ರತಿನಿಧಿಸಿದ್ದೇವೆ. ಮತ್ತು ಕಾಲದ ಅವಧಿ ಟಿ ಅನ್ನು ಒ ಸಿ ಇದರಿಂದ ಸೂಚಿಸಿದ್ದೇವೆ. ಈ ಓ ಸಿಯನ್ನು ನಾವು
ಬದಲಾಗಿ ನಾವು ಎ ಡಿ ಅಂತಲೂ ಬರೀಬೋದು ಕಾಲದ. ಎ ಡಿ ಸಮಾಂತರ ಎಷ್ಟು ಎ ಡಿ ಎಷ್ಟು ಇರುತ್ತೋ ಅಷ್ಟೇ ಓಸಿ ಇರುತ್ತೆ. ಇದು ನಾವು ಕಾಲ ಅಂತ ಸೂಚಿಸ್ತೀವಿ. ಈಗ ನಮಗೆ ಬಿ ಡಿ ಇಸ್ ಈಕ್ವಲ್ ಟು ಬಿ ಸಿ ಮೈನಸ್ ಸಿ ಡಿ ಅಂತ ಬರೀಬೋದು. ಬಿ ಡಿ ಇಸ್ ಈಕ್ವಲ್ ಟು ಬಿ ಡಿ ಅಂದರೆ ಯಾವುದು? ಬಿ ಡಿ ಇಸ್ ಈಕ್ವಲ್ ಟು ಬಿ ಸಿ ಮೈನಸ್ ಸಿ ಡಿ, ಬಿ ಸಿ ಮೈನಸ್ ಡಿ ಸಿ ಅಥವಾ ಸಿ ಡಿ ಏನಾದರೂ ಬರೀಬೋದು. ನಮಗೆ ಬಿ ಸಿ ಅಂದರೆ ಬಿ ಡಿ ಇಸ್ ಈಕ್ವಲ್ ಟು ಬಿ ಸಿ ಅಲ್ಲ, ಬಿ ಡಿ ಇಸ್ ಈಕ್ವಲ್ ಟು ಬಿ ಡಿ ಅಂದರೆ ಇಲ್ಲಿಂದ ಇದೆ, ಬಿ ಡಿ ಇಸ್ ಈಕ್ವಲ್ ಟು ಬಿ ಸಿ ಅಂದರೆ ಇದು, ಬಿ ಸಿ ಅಂದರೆ ಇದು. ಇದರಲ್ಲಿ ಬಿ ಸಿಯಲ್ಲಿ ನಾವು ಸಿ ಡಿಯನ್ನು ಕಳೆಯಬೇಕು, ಬಿ ಸಿಯಲ್ಲಿ ಸಿ ಡಿಯನ್ನು ಕಳೆಯಬೇಕು. ಟಿ ಕಾಲದಲ್ಲಿ ವೇಗದ ಬದಲಾವಣೆಯನ್ನು ಸೂಚಿಸುತ್ತದೆ. ಟಿ ಕಾಲದಲ್ಲಿ ಆದ ವೇಗದ ಬದಲಾವಣೆ ಬಿ ಸಿ, ಗೊತ್ತಾಯ್ತಾ? ಬಿ ಡಿ. ಈಗ ಓಸಿಗೆ ಸಮಾಂತರವಾಗಿ ಎಡಿಯನ್ನು ಎಳೆಯೋಣ. ಓಸಿಗೆ ಸಮಾಂತರವಾಗಿ ಇಲ್ಲಿ ಎಡಿಯನ್ನು ನಾವು ಎಡಿಯನ್ನು ಎಳೆಯೋಣ. ನಕ್ಷೆಯಿಂದ ನಮಗೆ ತಿಳಿಯುವುದೇನೆಂದರೆ ಬಿ ಸಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಬಿ ಡಿ ಪ್ಲಸ್ ಡಿ ಸಿ, ಬಿ ಸಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಬಿ ಡಿ ಪ್ಲಸ್ ಡಿ ಸಿ, ಬಿ ಡಿ ಪ್ಲಸ್ ಡಿ ಸಿ, ಬಿ ಡಿ ಪ್ಲಸ್ ಡಿ ಸಿ ಅಂತ ಆಗುತ್ತೆ. ಈಗ ಬಿ ಡಿ ಇಸ್ ಈಕ್ವಲ್ ಟು ಡಿ ಸಿ ಬದಲಿ ಓ ಎ ಅಂತ ಬರೆಯಬಹುದು. ಈಗ ಡಿ ಸಿ ಇಸ್ ಈಕ್ವಲ್ ಟು ಡಿ ಸಿ ಇಸ್ ಈಕ್ವಲ್ ಟು ಗೊತ್ತಾಯ್ತಾ? ಬಿ ಡಿ ಪ್ಲಸ್ ಡಿ ಸಿ ಬದಲಾಗಿ ನಾವು ಓ ಎ ಅಂತ ಕರೆಯೋಣ. ಡಿ ಸಿ ಅಂದರೆ ಇದು, ಇದಕ್ಕೆ ಸಮಾಂತರವಾಗಿ ಓ ಎ ಅಂತ ಚೇಂಜ್ ಮಾಡ್ಕೊಳ್ಳೋಣ ಅಷ್ಟೇ. ಈಗ ನಾವು ಬಿ ಸಿ ಅಂದರೆ ಏನು ಮತ್ತು ಓ ಎ ಅಂದರೆ ಏನು ಅಂತ ಆದೇಶಿಸಿದಾಗ ಈಗ ಗೊತ್ತು ನಿಮಗೆ. ಬಿ ಸಿ ಅಂದರೆ ಅಂತಿಮ ವೇಗ ಯು, ಓ ಎ ಅಂದರೆ ಆರಂಭಿಕ ವೇಗ ಯು ಅಂತ ಗೊತ್ತು. ಈಗ ಅಲ್ಲಿ ನಾವು ಅದನ್ನು ಹಾಕ್ತೀವಿ. ಹಾಕಿದಾಗ ಏನಾಗುತ್ತೆ? ಬಿ ಡಿ ಇಸ್ ಈಕ್ವಲ್ ಟು ನಮಗೆ ಬಿ ಸಿ ಅಂದರೆ ವಿ, ಬಿ ಡಿ ಅಂದರೆ ಬಿ ಡಿ, ಡಿ ಸಿ ಬಿ ಡಿ ಅಂತ ಬರೋಣ ಪ್ಲಸ್ ಓ ಎ ಅಂದರೆ ಯು. ಈಗ ನಮಗೆ ಬಿ ಡಿ ಇಸ್ ಈಕ್ವಲ್ ಟು ಏನಾಗುತ್ತೆ? ಬಿ ಆ ಕಡೆ ಹೋದರೆ ಮೈನಸ್ ಆಗುತ್ತೆ, ಬಿ ಡಿ ಈ ಕಡೆ ಬಂದರೆ ಬಿ ಡಿ ಇಸ್ ಈಕ್ವಲ್ ಟು ಈಗ ನಮಗೆ ವಿ ಆ ಕಡೆ ಹೋಗುತ್ತೆ ಯು ಪ್ಲಸ್ ಯು ಮೈನಸ್ ವಿ ಮೈನಸ್ ಯು ಆಗುತ್ತೆ, ವಿ ಮೈನಸ್ ಯು. ನಾವು ಎರಡನೇ ಈ ಕಡೆ ತರಬಹುದು. ಹೀಗೆ ಬಿ ಡಿ ಪ್ಲಸ್ ಯು ಇಸ್ ಈಕ್ವಲ್ ಟು ವಿ ಮಾಡ್ಕೋಬಹುದು. ಈಗ ಬಿ ಡಿ ಇಲ್ಲೇ ಬಿಡೋಣ, ಗೊತ್ತಾಯ್ತಾ? ವಿ ಇಲ್ಲೇ, ವಿ ಇಲ್ಲಿದೆ, ಯು ಪ್ಲಸ್ ಯು ಆ ಕಡೆ ಹೋದರೆ ಮೈನಸ್ ಯು ಆಗುತ್ತೆ. ನಮಗೆ ಈ ಸೂತ್ರ ಸಿಗುತ್ತೆ. ಬಿ ಡಿ ಇಸ್ ಈಕ್ವಲ್ ಟು ವಿ ಮೈನಸ್ ಯು, ಬಿ ಡಿ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಆಗುತ್ತೆ. ವೇಗಕಾಲ ನಕ್ಷೆಯಿಂದ ಕಾಯದ ವೇಗೋತ್ಕರ್ಷ ಎ, ಕಾಯದ ವೇಗೋತ್ಕರ್ಷ ಎ ಅಂದರೆ ಏನು ಅಂತ ಗೊತ್ತು ನಮಗೆ. ವೇಗದ ಬದಲಾವಣೆ ತೆಗೆದುಕೊಂಡ ಕಾಲ, ವೇಗದಲ್ಲಿನ ಬದಲಾವಣೆ ತೆಗೆದುಕೊಂಡ ಕಾಲ. ಈಗ ನಮಗೆ ಎ ಅಂದರೆ ವೇಗೋತ್ಕರ್ಷ ಅಂತ ಗೊತ್ತು. ಎ ವೇಗೋತ್ಕರ್ಷ ಅಂದರೆ ವೇಗದ ಬದಲಾವಣೆ ಆ ಬದಲಾವಣೆ ಆಗಲು ತೆಗೆದುಕೊಂಡ ಕಾಲ ಅಂತ ಗೊತ್ತು. ಈಗ ವೇಗದ ಬದಲಾವಣೆ ಅಂತಂದರೆ ಅದು ಬಿ ಡಿ, ವೇಗದ ಬದಲಾವಣೆ ಬಿ ಡಿ, ತೆಗೆದುಕೊಂಡ ಕಾಲ ಎ ಡಿ, ತೆಗೆದುಕೊಂಡ ಕಾಲ ನಾವು ಎ ಡಿ, ವೇಗದ ಬದಲಾವಣೆ ಬಿ ಡಿ, ವೇಗದ ಬದಲಾವಣೆಯನ್ನು ನಮಗೆ ಬಿ ಡಿ ಇಸ್ ಈಕ್ವಲ್ ಟು ಬಿ ಮೈನಸ್ ಯು ಅಂದರೆ ವೇಗದ ಬದಲಾವಣೆ ಅದು ಬಿ ಡಿ ಡಿವೈಡೆಡ್ ಬೈ ಎ ಡಿ. ಎ ಡಿ ಅದನ್ನು ಓ ಸಿ ಅಂತಲೂ ಬರ್ಕೋಬಹುದು, ಗೊತ್ತಾಯ್ತಾ? ಬಿ ಡಿ ಡಿವೈಡೆಡ್ ಬೈ ಓ ಸಿ ಅಂತಲೂ ಬರ್ಕೋಬಹುದು. ಬಿ ಡಿ ಡಿವೈಡೆಡ್ ಬೈ ಎ ಡಿ ಬದಲಾಗಿ ಓ ಸಿ ಬರ್ಕೋಬಹುದು. ಯಾಕಂದರೆ ಎ ಡಿ ಎಷ್ಟಿದೆಯೋ ಅಷ್ಟೇ ಓ ಸಿ ಇದೆ, ನಾವು ಎ ಡಿ ಬದಲಾಗಿ ಓ ಸಿ ಅಂತ ಬರ್ಕೋಬಹುದು. ಈಗ ನಾವು ಓ ಸಿ ಇಸ್ ಈಕ್ವಲ್ ಟು ಟಿ, ಓ ಸಿ ಅಂತ ಟಿ ಅಂತ ನಾನು ಹೇಳಿದ್ದೀನಿ. ಓ ಸಿ ಇಸ್ ಈಕ್ವಲ್ ಟು ತೆಗೆದುಕೊಂಡ ಕಾಲ ಟಿ ಆಗುತ್ತೆ. ಓ ಸಿ ಇಸ್ ಈಕ್ವಲ್ ಟು ಟಿ, ಅವಾಗ ನಮಗೆ ಎ ಇಸ್ ಈಕ್ವಲ್ ಟು ಬಿ ಡಿ ಡಿವೈಡೆಡ್ ಬೈ ಟಿ ಆಗುತ್ತೆ. ಈ ಸೂತ್ರ ಎ ಇಸ್ ಈಕ್ವಲ್ ಟು ಬಿ ಡಿ ಡಿವೈಡೆಡ್ ಬೈ ಓ ಸಿ ಅಂದರೆ ಟಿ ಆಗುತ್ತೆ. ಅವಾಗ ನಮಗೆ ಬಿ ಡಿ ನ ಇಲ್ಲೇ ತಗೊಂಡ್ರೆ ನಮಗೆ ಏನಾಗುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಬಿ ಡಿ ಇಸ್ ಈಕ್ವಲ್ ಟು ಎ ಇಂಟು ಟಿ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಬರ್ತದೆ. ಈಗಾಗಲೇ ಒಂದಿದೆ ಅಂತ ಹೇಳಿ ಇದರಲ್ಲಿ ಇನ್ನೊಂದು ಪುಸ್ತಕ 1 ಇಂಟು ಬಿ ಡಿ ನೇ,
ಎ ಇಂಟು ಟಿ ಬರುತ್ತೆ. ಈಗ ನೋಡಿ ಬಿ ಡಿ ಇಸ್ ಈಕ್ವಲ್ ಟು ವಿ ಮೈನಸ್ ಯು, ಬಿ ಡಿ ಇಸ್ ಈಕ್ವಲ್ ಟು ಎ ಇಂಟು ಅವಾಗ ಬಿ ಡಿ ತೆಗೆದುಬಿಟ್ಟು ನಾವು ವಿ ಮೈನಸ್ ಯು ಇಸ್ ಈಕ್ವಲ್ ಟು ಎ ಇಂಟು ಟಿ ಬರೀತೀವಿ ಅಲ್ವಾ. ಅವಾಗ ನಮಗೆ ಈ ಸೂತ್ರವನ್ನು ನಾವು ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಂತ ಬರೀಬೋದು. ಯು ಪ್ಲಸ್ ಎ ಟಿ ಗೊತ್ತಾಯ್ತು. ಒಂದೇ ಸೂತ್ರ ಬಂತಲ್ಲ ನಮಗೆ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಈ ಥರ ಸಾಧಿಸ್ಬೋದು. ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಸೂತ್ರ ಬಂತು. ಇದು ಏನು ಸೂತ್ರ? ವೇಗ ಕಾಲ ಸಂಬಂಧದ ಸೂತ್ರ. ವೇಗ ಮತ್ತು ಕಾಲ ಸಂಬಂಧದ ಸೂತ್ರವನ್ನು ಈ ರೀತಿ ನಾವು ಮಾಡ್ಕೋಬೇಕಾಗುತ್ತೆ. ಈಗ ಮುಂದಿನ ಎರಡನೇ ಸಮೀಕರಣ ಸ್ಥಾನ ಮತ್ತು ಕಾಲದ ಸಂಬಂಧ. ವೇಗ ಕಾಲದ ಸಂಬಂಧ ಆಯಿತು, ಈಗ ಸ್ಥಾನ ಕಾಲದ ಸಂಬಂಧ. ಸ್ಥಾನ ಕಾಲ ಸಂಬಂಧದ ಸಮೀಕರಣ ನೋಡೋಣ. ಸ್ಥಾನ ಮತ್ತು ಕಾಲದ ಸಮೀಕರಣ. ಇಲ್ಲಿ ಒಂದು ವಸ್ತುವು ಏಕರೂಪ ವೇಗೋತ್ಕರ್ಷ ಎ ಇಂದ ಟಿ ಕಾಲದಲ್ಲಿ ಎಷ್ಟು ದೂರವನ್ನು ಕ್ರಮಿಸಿದೆ ಎಂದು ತಿಳಿಯೋಣ. ಚಿತ್ರ 8.8ರಲ್ಲಿ ವೇಗ ಕಾಲದ ನಕ್ಷೆ ಎಬಿಯ ತಳಭಾಗದಲ್ಲಿರುವ ವಿಸ್ತೀರ್ಣ OABCA ಕಾಯತಿರಿಸಿದ ದೂರವಾಗಿರುತ್ತದೆ. ನಾವಿಲ್ಲಿ ನಾವು ಒಂದು ಎ ಬಿ ಅಂತ ಹೇಳ್ತಿದ್ದೀವಿ. ಈ ಎ ಬಿ ಏನೈತಲ್ಲ ಇದರ ತಳಭಾಗ ಅಂದರೆ ಇಲ್ಲಿಂದ ಹೇಳಿದ್ರೆ ಇನ್ನಷ್ಟು ಇದೆ, ಗೊತ್ತಾಯ್ತಾ? ಇದರ ಒಂದು ವಿಸ್ತೀರ್ಣ ಇದನ್ನ OABC ಅಂತ ಕರೀತಾರೆ. OABCಯ ಕಾಯುವ ಚಲಿಸಿದ ದೂರ ಆಗಿರುತ್ತೆ. ಅಂದರೆ ನಮ್ಮೊಂದು ತ್ರಾಪಿಜ್ಯ ಸಿಗುತ್ತೆ. S ಇಸ್ ಈಕ್ವಲ್ ಟು OABC ವಿಸ್ತೀರ್ಣ. S ಅಂದರೆ ಚಲಿಸಿದ ದೂರ. S ಅಂತಂದ್ರೆ ನಾವು ಒಟ್ಟು ಚಲಿಸಿದ ದೂರ ಸಿಗಬೇಕಪ್ಪ ಅಂದರೆ ಏನೇನೈತಲ್ಲ OABC ಇದ್ರ ವಿಸ್ತೀರ್ಣ ಕಂಡುಹಿಡಿಯಬೇಕು. ನಾವು OABC ವಿಸ್ತೀರ್ಣ ಅಥವಾ ತ್ರಾಪಿಜ್ಯ ಅಂತ ಕರೀತೀವಿ. ತ್ರಾಪಿಜ್ಯದ ವಿಸ್ತೀರ್ಣ ಇದರಲ್ಲಿ ಎರಡು ಭಾಗ ಇದೆ. ಒಂದು ಆಯತ, ಇನ್ನೊಂದು ತ್ರಿಭುಜ. ಇಲ್ಲ ಐತಲ್ಲ, ಇದು ಆಯತದ ವಿಸ್ತೀರ್ಣ OADC ಆಯತದ ವಿಸ್ತೀರ್ಣ ಆಗುತ್ತೆ. OADC ಆಯತದ ವಿಸ್ತೀರ್ಣ. ನೆಕ್ಸ್ಟ್ ನಮಗೆ ತ್ರಿಭುಜ ಸಿಗುತ್ತೆ. ಈ ತ್ರಿಭುಜ ಇದಕ್ಕೆ ನಾವು ABD ತ್ರಿಭುಜ ಅಂತ ಬರೆಯಬಹುದು. ABD ತ್ರಿಭುಜ ವಿಸ್ತೀರ್ಣ. OADC S is equal to OADC ಆಯತ ಪ್ಲಸ್ ABD ತ್ರಿಭುಜದ ವಿಸ್ತೀರ್ಣ ಎರಡು ಕೂಡಿಸಬೇಕು. S is equal to ಆಯತದ ವಿಸ್ತೀರ್ಣ ಬರ್ತಲ್ಲ OA ಇಂಟು OC, ಉದ್ದ ಇಂಟು ಅಗಲ. OA ಇಂಟು OC ಉದ್ದ ಇಂಟು ಅಗಲ. OA ಇಂಟು OC ಪ್ಲಸ್ ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ಅರ್ಧ ಅಂದರೆ 1/2 ಇಂಟು ಪಾದ ಅಂದರೆ AD, ಎತ್ತರ ಅಂದರೆ BD ಅಥವಾ DB ಅಥವಾ BD ಅಂತ ಬರೆಯಬಹುದು. AD ಇಂಟು BD. ಅಂದರೆ ಈಗ OA ಅಂದರೆ ಏನು ಗೊತ್ತು ನಿಮಗೆ? ಯು. OC ಅಂದರೆ AD. OC ಅಥವಾ AD ಅಂದರೆ T. ಹಾಗೆ ಹೇಳಿದ್ರೆ OA ಅಂದರೆ ಯು, OC ಅಥವಾ ಇಲ್ಲಿ ನಾವು AD ಅಂತ ತಗೋಬಹುದು. OC ಅಥವಾ AD ಅಂತಂದ್ರೆ ಅದು T ಆಗಿರುತ್ತೆ. ಎಲ್ಲ ಹಾಕ್ಬೋದು. OA ಅಂದರೆ ಯು, OC ಅಂದರೆ T. ಗೊತ್ತಾಯ್ತಾ? ಮತ್ತೆ ಅರ್ಧ ಇಂಟು ಈಗ ನಮಗೆ T ಇಂಟು AT. ನಾವು AD ಅನ್ನು T ಅಂತ ಕರಿತೀವಿ. AD ಅಂದರೆ ಗೊತ್ತಿದೆ. AD ಅಂದರೆ T ಮತ್ತು ಇಂಟು BD ಅಂದರೆ ಆಗಲೇ ಹೇಳಿದ್ವಿ ನಾವು A ಇಂಟು T. BD ಅಂದರೆ A ಇಂಟು T. ಆದೇಶ ಮಾಡಬೇಕಷ್ಟೇ. S is equal to OA ಅಂದರೆ U, OC ಅಂದರೆ T ಪ್ಲಸ್ ಅರ್ಧ ಇಂಟು AD ಅಂದರೆ T ಇಂಟು BD ಅಂದರೆ ಆಗಲೇ ನಾವು ಹೇಳಿದ್ವಿ A ಇಂಟು T. ಅವಾಗ ಈ ಸೂತ್ರ ಸಿಗುತ್ತೆ. S is equal to U into T ಪ್ಲಸ್ ಆಫ್
ಎ ಟಿ ಇಂಟು ಟಿ ಎ ಸ್ಕ್ವೇರ್ ಎ ಟಿ ಸ್ಕ್ವೇರ್ ಇದು ಸೂತ್ರ ಸಿಗುತ್ತೆ. ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಸೂತ್ರ ಸಿಗುತ್ತೆ. ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಸೂತ್ರ ಸಿಗುತ್ತೆ. ನೆಕ್ಸ್ಟ್ ಸ್ಥಾನ ವೇಗಗಳ ಸಂಬಂಧವನ್ನು ತೋರಿಸುವ ಸಮೀಕರಣ. ಈಗ ನಾವು ಸ್ಥಾನ ಕಾಲ ಸಂಬಂಧ ತೋರಿಸುವ ಸಮೀಕರಣ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಸೂತ್ರ ಚೆನ್ನಾಗಿ ನೆನಪಿಡಬೇಕು. ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಈಗ ನಮಗೆ ಸ್ಥಾನ ಮತ್ತು ವೇಗ ಸಂಬಂಧ ಸೂಚಿಸುವ ಸಮೀಕರಣ. ಸ್ಥಾನ ವೇಗ, ಸ್ಥಾನ ಮತ್ತು ವೇಗ, ಸ್ಥಾನ ವೇಗ ಸಂಬಂಧ ಸೂಚಿಸುವ ಸಮೀಕರಣ. ಸ್ಥಾನ ವೇಗಗಳ ಸಂಬಂಧ. ಸ್ಥಾನ ವೇಗ ಸಂಬಂಧದ ಸಮೀಕರಣ ಗೊತ್ತು ನಿಮಗೆ ಏನು? 2as is equal to v ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್. ಅದು ಈಗ ಚಿತ್ರ 8.8ರಲ್ಲಿ ಕೊಟ್ಟಿರುವ ವೇಗ ಕಾಲ ನಕ್ಷೆಯಲ್ಲಿ ಒಂದು ವಸ್ತುವು ಏಕರೂಪ ವೇಗೋತ್ಕರ್ಷ ಎ ಇಂದ ಟಿ ಕಾಲದಲ್ಲಿ ಎಷ್ಟು ದೂರ ಕ್ರಮಿಸಿದರೆ ಆ ದೂರವು ನಕ್ಷೆಯ ತಳಭಾಗವನ್ನು ಆಕ್ರಮಿಸುವ OA BC ತ್ರಾಪಿಜ್ಯದ ವಿಸ್ತೀರ್ಣವಾಗಿರುತ್ತದೆ. ಯಾವುದೇ ಒಂದು ಟಿ ಕಾಲದಲ್ಲಿ ಅಂದರೆ ಎ ಇಂದ ಬಿಗೆ ಒಂದು ವಸ್ತು ಚಲಿಸಿದರೆ ಆ ಕೆಳಗಿನ ಈ ಭಾಗದ ವಿಸ್ತೀರ್ಣವನ್ನೇ ನಾವು ಏನಂತ ಕರಿತೀವಿ? ಎಸ್ ತ್ರಾಪಿಜ್ಯದ ವಿಸ್ತೀರ್ಣ. ಎಸ್ ಇಸ್ ಈಕ್ವಲ್ ಟು ಚಲಿಸಿದ ದೂರ ಏನಾಗುತ್ತೆ? OA BC ತ್ರಾಪಿಜ್ಯದ ವಿಸ್ತೀರ್ಣ. OA BC ತ್ರಾಪಿಜ್ಯದ ವಿಸ್ತೀರ್ಣ. OA BC ತ್ರಾಪಿಜ್ಯದ ವಿಸ್ತೀರ್ಣ ಆಗಿರುತ್ತೆ. ನೆಕ್ಸ್ಟ್ ನಮಗೆ ಈಗ ಇದರ ತ್ರಾಪಿಜ್ಯದ ವಿಸ್ತೀರ್ಣ ಅದಕ್ಕೊಂದು ಸೂತ್ರ ಇದೆ. ಏನು ಸೂತ್ರ ಅಂತಂದರೆ OA ಪ್ಲಸ್ BC ಇಂಟು OC ಡಿವೈಡೆಡ್ ಬೈ 2 ಸೂತ್ರ. OA ಪ್ಲಸ್ BC ತ್ರಾಪಿಜ್ಯದ ವಿಸ್ತೀರ್ಣ OA ಪ್ಲಸ್ BC ಇಂಟು OC ಡಿವೈಡೆಡ್ ಬೈ 2 ಗೊತ್ತಾಯ್ತಾ? ಇಷ್ಟು ಇರುತ್ತೆ. ಈಗ ನಮಗೆ OA ಅಂದರೆ ಯು, BC ಅಂದರೆ ಬಿ ಮತ್ತು OC ಅಂದರೆ ಟಿ ಅಂತ ಗೊತ್ತಿರಬೇಕು. ನಮಗೆ ಗೊತ್ತಿದೆ OA ಅಂದರೆ ಯು, ಇದೇ ಥರ OA ಅಂದರೆ ಯು ಗೊತ್ತಾಯ್ತಾ? BC ಅಂದರೆ ಬಿ ಗೊತ್ತಾಯ್ತಾ? OC ಅಂದರೆ ಟಿ ಡಿವೈಡೆಡ್ ಬೈ ನಮಗೆ ಎಸ್ ಇಸ್ ಈಕ್ವಲ್ ಟು OA ಅಂದರೆ ಯು ಪ್ಲಸ್ BC ಅಂದರೆ ಬಿ OC ಅಂದರೆ ಟಿ, OC ಅಂದರೆ ಟಿ ಡಿವೈಡೆಡ್ ಬೈ 2 ಆಗಿದೆ. ಈಗ ನಮಗೆ ಟಿ ಅಂದರೆ ಆಗಲೇ ನಮಗೆ ಒಂದು ಸೂತ್ರ ಗೊತ್ತಿತ್ತು ಮಕ್ಕಳೇ, ಏನು? ಬಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಈ ಸೂತ್ರ ಬಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಈಗ ನಾವು ಇದನ್ನು ತಗೋಣ, ಯು ಪ್ಲಸ್ ಎ ಟಿ ಈ ಕಡೆ ತಗೋಣ, ಇಸ್ ಈಕ್ವಲ್ ಟು ಬಿ. ಈಗ ನಾವು ಎ ಟಿಯನ್ನು ಇಲ್ಲೇ ಇಟ್ಕೊಳ್ಳೋಣ, ಈ ಯು ಅನ್ನು ಆ ಕಡೆ ತಗೋಣ. ಅವಾಗ ವಿ ಮೈನಸ್ ಯು ಆಯಿತು. ಸರಿಯಾಗಿ ನೋಡ್ಕೊಳ್ಳೋಣ, ವಿ ಮೈನಸ್ ಯು ಆಯಿತು. ಈಗ ಟಿ ಇಲ್ಲೇ ಬಿಟ್ಕೊಳ್ಳೋಣ, ಅವಾಗ ಏನಾಗುತ್ತೆ? ಟಿ ಇಲ್ಲೇ ಬಿಟ್ಟರೆ ವಿ ಮೈನಸ್ ಯು ಡಿವೈಡೆಡ್ ಬೈ ಎ ಬರುತ್ತೆ. ಗೊತ್ತಾಯ್ತಾ? ಈ ಟಿ ಬದಲಾಗಿ ನಾವು ಈ ಸೂತ್ರವನ್ನು ಹಾಕಿರ್ತೀವಿ. ಗೊತ್ತಾಯ್ತಾ? ಎಸ್ ಇಸ್ ಈಕ್ವಲ್ ಟು ಯು ಪ್ಲಸ್ ಬಿ ಡಿವೈಡೆಡ್ ಬೈ 2. ಈ ಟಿ ಬದಲಾಗಿ ನಾವು ಮತ್ತೆ ಏನು ಮಾಡ್ತೀವಿ ಅಂದರೆ ಈ ಸೂತ್ರ ಹಾಕಿರ್ತೀವಿ, ವಿ ಮೈನಸ್ ಯು ಡಿವೈಡೆಡ್ ಬೈ ಎ. ಅರ್ಥ ಆಯ್ತು ಮಕ್ಕಳೇ? ಆ ಸೂತ್ರ ಹಾಕಿರ್ತೀವಿ. ಈ ಸೂತ್ರವನ್ನು ನಾವು ಬಿಡಿಸಿದಾಗ ಏನು ಬರುತ್ತೆ ನಿಮಗೆ? ಎಸ್ ಇಸ್ ಈಕ್ವಲ್ ಟು 2as. ಇದು 2a ಇದನ್ನು ಗುಣಿಸಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ఇక్కడ ಬಂದಿದೆ ಅಂತ ಕಡೆ ಇದನ್ನು ಗುಣಿಸಿದಾಗ ನಮಗೆ 2as ಬಂತು. 2as ಇಸ್ ಈಕ್ವಲ್ ಟು u ಇಂಟು u ಇದೆ u ಸ್ಕ್ವೇರ್ v ಸ್ಕ್ವೇರ್ ಮೈನಸ್ v ಸ್ಕ್ವೇರ್, v ಸ್ಕ್ವೇರ್ ಮೈನಸ್ u ಸ್ಕ್ವೇರ್, v ಸ್ಕ್ವೇರ್ ಮೈನಸ್ u ಸ್ಕ್ವೇರ್ ಬರುತ್ತೆ. ಗೊತ್ತಾಯ್ತಾ? u ಇಂಟು u ಸ್ಕ್ವೇರ್, v ಇಂಟು v ಸ್ಕ್ವೇರ್, ನಮಗೆ v ಸ್ಕ್ವೇರ್ ಮೈನಸ್ u ಸ್ಕ್ವೇರ್ ಬರುತ್ತೆ. ಇದು ಸ್ಥಾನ ವೇಗ ಸಂಬಂಧದ ಸಮೀಕರಣ ಆಯಿತು. ಗೊತ್ತಾಯ್ತು ಮಕ್ಕಳೇ? ನಕ್ಷೆ ವೃತ್ತ ಇದರಲ್ಲಿ ಸಮೀಕರಣಗಳನ್ನು ಈ ರೀತಿ ನೀವು ಬಿಡಿಸಬೇಕಾಗುತ್ತೆ.
ಇಲ್ಲಿ ಕೆಲವೊಂದು ಲೆಕ್ಕಗಳನ್ನು ಕೊಟ್ಟಿದ್ದಾನೆ. ಒಂದು ರೈಲು, ಉದಾಹರಣೆ ಲೆಕ್ಕ, ಒಂದು ರೈಲು ತನ್ನ ನಿಶ್ಚಲ ಸ್ಥಿತಿಯಿಂದ ಹೊರಟು, ನಿಶ್ಚಲ ಸ್ಥಿತಿ ಅಂದರೆ u = 0 ನೆನಪಿಟ್ಕೊಂಡ್ಬಿಡಿ. ನಿಶ್ಚಲ ಸ್ಥಿತಿಯಿಂದ ಹೊರಟು ಅಂದ ತಕ್ಷಣ ಆರಂಭಿಕ ವೇಗ 0. ನಿಶ್ಚಲ ಸ್ಥಿತಿಯಿಂದ ಹೊರಟು 5 ನಿಮಿಷಗಳಲ್ಲಿ ಅಂದರೆ ಕಾಲ, 5 ನಿಮಿಷಗಳಲ್ಲಿ ಟಿ, ಅದನ್ನು ನಾವು ಸೆಕೆಂಡ್ ಮಾಡ್ಕೋಬೇಕು. 5 ನಿಮಿಷಗಳಲ್ಲಿ 72 km/ಗಂಟೆ ಅಂದರೆ ಮೀಟರ್/ಸೆಕೆಂಡ್ ಮಾಡ್ಕೋಬೇಕು. ಈಗ ನಾವು ಏನೇನು ಕೊಟ್ಟಿದ್ದಾನೆ ಬರ್ಕೊಳ್ಳೋಣ. 72 km/ಗಂಟೆ ವೇಗವನ್ನು ಪಡೆಯುತ್ತದೆ. ಅದರ ವೇಗೋತ್ಕರ್ಷ ಏಕರೂಪದಲ್ಲಿದೆ ಎಂದುಕೊಂಡು ಅದರ ವೇಗೋತ್ಕರ್ಷ ಅಂದರೆ ಎ ಮತ್ತು ವೇಗವನ್ನು ಪಡೆಯಲು ಚಲಿಸಿದ ದೂರಗಳನ್ನು ಕಂಡುಹಿಡಿಯಿರಿ. ಎ ಮತ್ತು ಎಸ್ ಕಂಡುಹಿಡಿಯಬೇಕು. ಇಲ್ಲಿ ಏನೇನು ಕೊಟ್ಟಿದ್ದಾನೆ? ಇದು ನಿಶ್ಚಲ ಸ್ಥಿತಿಯಲ್ಲಿದೆ, u = 0. ನೆಕ್ಸ್ಟ್ v = 72 km/h, ಕಿಲೋಮೀಟರ್/ಗಂಟೆ ಕೊಟ್ಟಾನೆ. ಇದು ನಾವು ಮೀಟರ್/ಸೆಕೆಂಡ್ ಮಾಡ್ಬೋದು. ಮೀಟರ್/ಸೆಕೆಂಡ್ ಅಂತ ಗೊತ್ತಲ್ಲ, 72 ಅಂದರೆ 72,000 ಮಾಡ್ಕೊಂಡು 1000 ಗಮನಿಸಿ, ಹವರನ್ನು ಸೆಕೆಂಡ್ ಮಾಡ್ತಾರೆ. ಹವರ್ ಸೆಕೆಂಡ್ ಮಾಡಿಕೊಂಡ್ರೆ 3600 ಸೆಕೆಂಡ್ ಬರುತ್ತೆ. ಬಾಗಿಸಿದ್ರೆ ನಮಗೆ 20 ಮೀಟರ್/ಸೆಕೆಂಡ್ ಬರುತ್ತೆ. ಮೀಟರ್/ಸೆಕೆಂಡ್ ಮಾಡಿಕೊಂಡ್ರೆ 20 ಮೀಟರ್/ಸೆಕೆಂಡ್, 20 ಮೀಟರ್/ಸೆಕೆಂಡ್ ಬರುತ್ತೆ. 20 ಮೀಟರ್/ಸೆಕೆಂಡ್ ಬರುತ್ತೆ. ನೆಕ್ಸ್ಟ್ ನಮಗೆ ಟೈಮ್ ಕೊಟ್ಟಾನೆ, ಟಿ ಕೊಟ್ಟಾನೆ. 5 ನಿಮಿಷ ಅಂತ ಇದೆ. ನಿಮಿಷವನ್ನು ಸೆಕೆಂಡ್ ಮಾಡ್ಕೋಬೇಕು. ಹೆಂಗೆ ಮಾಡ್ಕೋಬೇಕು ಅಂದರೆ 5 ಇಂಟು 1 ಸೆಕೆಂಡಿಗೆ 60, 1 ನಿಮಿಷಕ್ಕೆ 60 ಸೆಕೆಂಡು, 5 ನಿಮಿಷ ಅಂದರೆ 60 ಇಂಟು 5 ಮಾಡಿದ್ರೆ ನಮಗೆ 300 ಸೆಕೆಂಡ್ ಬರುತ್ತೆ. 300 ಸೆಕೆಂಡ್, 1 ಸೆಕೆಂಡಿಗೆ ಮಾಡ್ಕೋಬೇಕು, 300 ಸೆಕೆಂಡ್ ಅಂತ ಬರ್ಬೋದು. ಈಗ ಒಂದೇದು ನಾವು ಎ ಕಂಡುಹಿಡಿಯಬೇಕು. ಇದೇನು ಕಂಡುಹಿಡಿಯಬೇಕು? ವೇಗೋತ್ಕರ್ಷ ಎ ಕಂಡುಹಿಡಿಯಬೇಕು ಮತ್ತು ಸ್ಥಾನಪಲ್ಲಟ ಎಸ್ ಕಂಡುಹಿಡಿಯಬೇಕು. ಈಗ ವೇಗೋತ್ಕರ್ಷ ಕಂಡುಹಿಡಿಯೋದು ನೋಡೋಣ. ಈಗ ಎ ಸೂತ್ರ ಗೊತ್ತಿದೆ. ಎ = v - u/t. ಈ ಸೂತ್ರ ಪ್ರಕಾರ v - u/t ಮಾಡೋಣ. ಈಗ v ಗೊತ್ತು ನಿಮಗೆ, 72 km/h ಹವರನ್ನು ನಾವು 20 ಮೀಟರ್/ಸೆಕೆಂಡ್ ಮಾಡ್ಕೊಂಡಿದ್ದೀವಿ. v ಅಂದರೆ 20 ಮೀಟರ್/ಸೆಕೆಂಡ್ ಮೈನಸ್ u ಅಂದರೆ 0 ಮೀಟರ್/ಸೆಕೆಂಡ್, 0 ಮೀಟರ್/ಸೆಕೆಂಡ್. ಟಿ ಅಂದರೆ ನಾವಿಲ್ಲಿ ಮಾಡ್ಕೊಂಡಿದ್ವಿ 300 ಸೆಕೆಂಡ್, 300 ಸೆಕೆಂಡ್. ಎಸ್ ಅಂದರೆ ಈ ರೀತಿ ಬರುತ್ತೆ, ಎಸ್ ಅಂತ ಗೊತ್ತಾಗುತ್ತೆ, 300 ಸೆಕೆಂಡ್. ಈಗ ನಮಗೆ 20 ಮೀಟರ್/ಸೆಕೆಂಡ್ 0 ಕಳೆದ್ರೆ ಅಷ್ಟೇ ಇರುತ್ತೆ, 20 ಇರುತ್ತೆ. ಡಿವೈಡೆಡ್ ಬೈ 20 ಮೀಟರ್/ಸೆಕೆಂಡ್ ಡಿವೈಡೆಡ್ ಬೈ 300 ಸೆಕೆಂಡ್. ಈಗ ಈ 0 ತೆಗೆದುಬಿಡೋಣ. 2 1 2 15. ನಮಗೇನು ಬಂತು? ಎ = 1/15 ಮೀಟರ್/ಸೆಕೆಂಡ್ ಸ್ಕ್ವೇರ್. ಮೀಟರ್/ಸೆಕೆಂಡ್ ಇದು ಮತ್ತು ಸೆಕೆಂಡ್ ಇದೆ, ಸೆಕೆಂಡ್ ಸ್ಕ್ವೇರ್ ಅಂತ ಬರ್ಕೊತೀವಿ. ಈಗ ನಮಗೆ ಇಷ್ಟು ಬಂತು. ನೆಕ್ಸ್ಟ್ ಎರಡನೇದು ನಮಗೆ ಚಲಿಸಿದ ದೂರ ಎಸ್ ಕಂಡುಹಿಡಿಯಕ್ಕೆ ಹೇಳಿದ್ದೇನೆ. ಎಸ್ ಹೆಂಗೆ ಕಂಡುಹಿಡಿಯೋದು ಅಂದರೆ ಈ ಸೂತ್ರ, ಅದು 2as = v² - u² ಇದೆ. ಈಗ 2a ಅಂದರೆ ನಿಮಗೆ ಕಂಡುಹಿಡಿದಿಲ್ಲ ನಾವು. ಈ ಸೂತ್ರ ಪ್ರಕಾರ ನಾವು ಎಸ್ ಹಿಂಗೂ ಮಾಡ್ತೀವಿ. ಎಸ್ ಈ ಸೂತ್ರನ ನಾವು ಮಾಡಿಫೈ ಮಾಡಿಕೊಂಡು ಈ 2a ನ ಕೆಳಗೆ ತರಬಹುದು. ಎಸ್ = v² - u² ಡಿವೈಡೆಡ್ ಬೈ ಇಲ್ಲಿ ಎಸ್ 2a ಕೆಳಗೆ ಬರುತ್ತೆ. ಎಸ್ ಇದೆ ಬಿಡ್ತೀನಿ, 2a ಕೆಳಗೆ ಬರುತ್ತೆ. ಈಗ ನಾವು ಇದರಲ್ಲಿ ಬರ್ತಕ್ಕಂಥ ಇವನ್ನ ಆ್ಯಡ್ ಮಾಡೋದು. v² ಅಂದರೆ 20 ಮೀಟರ್/ಸೆಕೆಂಡ್ ಸ್ಕ್ವೇರ್ ಮೈನಸ್ u ಅಂದರೆ 0 ಮೀಟರ್/ಸೆಕೆಂಡ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು a ಅಂದರೆ 1/15 ಮೀಟರ್/ಸೆಕೆಂಡ್ ಸ್ಕ್ವೇರ್. ಇಷ್ಟಿರುತ್ತೆ, ಗೊತ್ತಾಯ್ತಾ? ಈಗ ನಾವೇನು ಮಾಡ್ಕೋಬೇಕಪ್ಪ ಅಂದರೆ 20 ಸ್ಕ್ವೇರ್ ಮಾಡ್ಕೊಂಡ್ರೆ 20 ಇಂಟು 20 ಆಗುತ್ತೆ. ಮೈನಸ್ 0 ಅಂದರೆ ನೆಗ್ಲೆಕ್ಟ್ ಮಾಡಿ, 0 ಇಂದ ಏನೇ ಕಳೆದ್ರು ಏನೇ ಮಾಡಿದ್ರೆ 0ನೇ. ಈಗ 20 ಸ್ಕ್ವೇರ್ ಅಂದರೆ 20 ಇಂಟು 20, 20 ಇಂಟು 20 ಎಷ್ಟು ಬರುತ್ತೆ? 0 0 2 0 2 400 ಡಿವೈಡೆಡ್ ಬೈ, ಗೊತ್ತಾಯ್ತಾ? ಈ ಡಿವೈಡೆಡ್ ಬೈ 2 ಇಂಟು 15 ಬೇಕು ಮಾಡ್ಬೋದು. 15 4 30, 15 4 60 ಅಲ್ವಾ? 15 4 60 ಅಂದರೆ
62,000 6,000 ಡಿವೈಡೆಡ್ ಬೈ 2 ಗೊತ್ತಾಯ್ತಾ. ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಇಂಟು ಮೀಟರ್ ಪರ್ ಸೆಕೆಂಡ್ ಇದೆ, ಸ್ಕ್ವೇರ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಹೋಗುತ್ತೆ ಅಲ್ವಾ. ಈಗ ನಮಗೆ 2 ಒಂದೇ 2 ಮೂರನೇ ಆಗುತ್ತಲ್ವಾ. ಅದರಿಂದ ನಮಗೆ 3,000 ಮೀಟರ್ ಸಿಗುತ್ತೆ. ಎಸ್ 3,000 ಮೀಟರ್ ಅಥವಾ ನಾವು ಇದನ್ನ 3 ಕಿಲೋಮೀಟರ್ ಎಸ್ ಇಸ್ ಈಕ್ವಲ್ ಟು 3 ಕಿಲೋಮೀಟರ್ ಅಂತ ಬರೆಯಬಹುದು. 3 ಕಿಲೋಮೀಟರ್ ಅಂದರೆ 1,000 ಮೀಟರ್ಗೆ 1 ಕಿಲೋಮೀಟರ್ 3 ಕಿಲೋಮೀಟರ್ ಅಂತ ಬರೆಯಬಹುದು. ನೆಕ್ಸ್ಟ್ ಒಂದು ಮೋಟಾರ್ ವಾಹನ 5 ನಿಮಿಷಗಳಲ್ಲಿ 18 ಕಿಲೋಮೀಟರ್ ಇನ್ನೊಂದು ಲೆಕ್ಕ ಇದೆ ನೋಡೋಣ. ಇನ್ನೊಂದು ಉದಾಹರಣೆ ಲೆಕ್ಕ ಇದೆ. ಒಂದು ಮೋಟಾರ್ ವಾಹನ 5 ನಿಮಿಷಗಳಲ್ಲಿ ಅಂದರೆ ಕಾಲ 5 ನಿಮಿಷ ಅಂತ ಇದು ತಪ್ಪು ಕೊಟ್ಟಿದ್ದಾರೆ, 5 ಸೆಕೆಂಡ್ ಮಾಡ್ಕೋಬೇಕು ನಾವು ಅದನ್ನು. 5 ಸೆಕೆಂಡ್ಗಳಲ್ಲಿ ಟಿ ಇಸ್ ಈಕ್ವಲ್ ಟು 5 ಸೆಕೆಂಡ್ ಮಾಡ್ತೀವಿ. ಗೊತ್ತಾಯ್ತಾ. ಈಗ 18 ಕಿಲೋಮೀಟರ್ ಪರ್ ಅವರ್ನಿಂದ 36 ಕಿಲೋಮೀಟರ್ ಪರ್ ಅವರ್ ವೇಗವನ್ನು ತಲುಪಿದೆ. ಇಲ್ಲಿ ಮೊದಲಿಗೆ ಯಾರು ಬರುತ್ತೋ ಅದು ಆರಂಭಿಕ ವೇಗ ಯು ಅದು. ನೆಕ್ಸ್ಟ್ ಅದು ಲಾಸ್ಟ್ ಫೈನಲ್ ಎಷ್ಟು ತಲುಪುತ್ತೆ ಅದು ವಿ 36 ಕಿಲೋಮೀಟರ್ ಪರ್ ಅವರ್ ವೇಗವನ್ನು ತಲುಪಿದೆ. ಇದು ಏಕರೂಪ ವೇಗೋತ್ಕರ್ಷದಲ್ಲಿ ಚಲಿಸುತ್ತಿದೆ. ಈ ಕೆಳಗಿನವುಗಳನ್ನು ಲೆಕ್ಕಾಚಾರ ಮಾಡಿ ವೇಗೋತ್ಕರ್ಷ ಎ ಕಂಡುಹಿಡಿಯಬೇಕು, ವಾಹನ ಚಲಿಸಿದ ದೂರ ಎಸ್ ಕಂಡುಹಿಡಿಯಬೇಕು. ಏನೇನು ಕೊಟ್ಟಿದ್ದಾನೆ ಅಂತಂದರೆ ಯು ಕೊಟ್ಟಿದ್ದಾನೆ 18 ಕಿಲೋಮೀಟರ್ ಪರ್ ಅವರ್. ಯು 18 ಕಿಲೋಮೀಟರ್ ಪರ್ ಅವರ್. ಇದು ನಾವು ಮೀಟರ್ ಪರ್ ಸೆಕೆಂಡ್ ಮಾಡಬೇಕು. ವಿ 36 ಕಿಲೋಮೀಟರ್ ಪರ್ ಅವರ್. 36 ಕಿಲೋಮೀಟರ್ ಪರ್ ಅವರ್. ಈಗ ಯು ಅನ್ನು 18 ಕಿಲೋಮೀಟರ್ ಪರ್ ಅವರ್ ಅನ್ನು ನಾವು ಮೀಟರ್ ಪರ್ ಸೆಕೆಂಡ್ ಅಂದರೆ 18,000 ಡಿವೈಡೆಡ್ ಬೈ 3,600 ಸೆಕೆಂಡ್. ಈಗ 18 ಕಿಲೋಮೀಟರ್ ಐತಲ್ಲ, ಮೀಟರ್ ಮಾಡ್ಕೊಂಡ್ರೆ 18 ಇಂಟು 1000 ಅಂದರೆ 18,000 ಬರುತ್ತೆ. ಅವರನ್ನು ಸೆಕೆಂಡ್ ಮಾಡಿದ್ರೆ 3,600 ಸೆಕೆಂಡ್ ಆಗುತ್ತೆ. 18,000 ಡಿವೈಡೆಡ್ ಬೈ 3,600 ಮಾಡಿದರೆ ನಮಗೆ 5 ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೋಬೇಕು. 5 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. 5 ಮೀಟರ್ ಪರ್ ಸೆಕೆಂಡ್. ಈ 36 ಐತಲ್ಲ ಅದರ ಡಬಲ್ 10 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಇಲ್ಲಿ 18 5 ಆಯಿತು, 36 ಅಂದರೆ 18 36 10 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. 10 ಮೀಟರ್ ಪರ್ ಸೆಕೆಂಡ್. ಟೈಮು ಅಲ್ಲಿ 5 ಸೆಕೆಂಡ್ ಅಂತ ಕೊಡಬೇಕಾಯ್ತು, 5 ನಿಮಿಷ ಅಂತ ಕೊಟ್ಟರೆ ಚೇಂಜ್ ಮಾಡ್ಕೊಂಡ್ರೆ 5 ಸೆಕೆಂಡ್ ಟೈಮ್ 5 ಸೆಕೆಂಡ್ ಟೈಮ್ 5 ಸೆಕೆಂಡ್ ಅಂತ ಮಾಡ್ಬೋದು. ಈಗ ನಮಗೆ ಇದರಿಂದ ಎ ಕಂಡುಹಿಡಿಬೋದು, ಸುಲಭವಾಗಿ ವೇಗೋತ್ಕರ್ಷ ಎ ಕಂಡುಹಿಡಿಬೋದು ಮತ್ತು ಎಸ್ ಕಂಡುಹಿಡಿಯಕೊಂಡಿದ್ದಾರೆ. ಈಗ ಎ ಕಂಡುಹಿಡಿಯೋಕ್ಕೆ ನಿಮಗೆ ಸೂತ್ರ ಎ ಇಸ್ ಈಕ್ವಲ್ ಟು ಬಿ ಮೈನಸ್ ಯು ಡಿವೈಡೆಡ್ ಬೈ ಟಿ. ಎ ಇಸ್ ಈಕ್ವಲ್ ಟು ಬಿ ಅಂದರೆ ಅಂತಿಮ ವೇಗ 10 ಮೈನಸ್ 10 ಮೀಟರ್ ಪರ್ ಸೆಕೆಂಡ್ ಮೈನಸ್ ಯು ಅಂದರೆ ಆರಂಭಿಕ ವೇಗ 5 ಮೀಟರ್ ಪರ್ ಸೆಕೆಂಡ್ ಟೈಮ್ 5 ಸೆಕೆಂಡ್. ಟೈಮು 5 ಸೆಕೆಂಡ್. ಈಗ 10ರಲ್ಲಿ 5 ಬರುತ್ತೆ, 5 ಮೀಟರ್ ಪರ್ ಸೆಕೆಂಡ್ ಬಂತು. 10ರಲ್ಲಿ 5 ಬಂದರೆ 5 ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ಕಾಲ 5 ಸೆಕೆಂಡ್ ಇದೆ ಅಲ್ವಾ. ಇವಾಗ ನಾವು ಇದನ್ನ 5 ಅಂತ ಬರೆಯಬಹುದು. ಈಗ 1 ಎ ಇಸ್ ಈಕ್ವಲ್ ಟು 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ವೇಗೋತ್ಕರ್ಷ ಅಲ್ಲ, ಅದಕ್ಕೆ ಸೆಕೆಂಡ್ ಸ್ಕ್ವೇರ್ ಅಲ್ಲಿ ಅಂದರೆ ಮೀಟರ್ ಪರ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಮೀಟರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಗೊತ್ತಾಯ್ತಾ. ಈಗ ನಮಗೆ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬಂತು ಎ. ಗೊತ್ತಾಯ್ತಾ, 1 ಮೀಟರ್ ಪರ್ ಸೆಕೆಂಡ್. ಈಗ ಎಸ್ ಕಂಡುಹಿಡಿಯಬೇಕು ಮಕ್ಕಳೇ. ಈಗ ಚಲಿಸಿದ ದೂರ ಕಂಡುಹಿಡಿಯಬೇಕು. ಎಸ್ ಕಂಡುಹಿಡಿಯೋಕ್ಕೆ ಬೇರೆ ಬೇರೆ ಸೂತ್ರ ಅದಾವೆ. ಅದು ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಸೂತ್ರನ ನಾವು ಇಲ್ಲಿ ತಗೋಬಹುದು. ಎಸ್ ಇಸ್ ಈಕ್ವಲ್ ಟು ಈ ಸೂತ್ರ ತಗೋಬೇಕು. ಎಸ್ ಇಸ್ ಈಕ್ವಲ್ ಟು ಯು ಇಂಟು ಟಿ ಪ್ಲಸ್ 1/2 ಎ ಇಂಟು ಟಿ ಸ್ಕ್ವೇರ್ ಹಾಫ್ ಎ ಟಿ ಸ್ಕ್ವೇರ್. ಎಸ್ ಇಸ್ ಈಕ್ವಲ್ ಟು ಯು ನಮಗೆ ಗೊತ್ತಿದೆ, ಯು ಎಷ್ಟಿದೆ 5 ಮೀಟರ್ ಪರ್ ಸೆಕೆಂಡ್ ಇಂಟು ಟಿ ಎಷ್ಟಿದೆ ಅದು 5 ಸೆಕೆಂಡ್ ಅಲ್ವಾ, 5 ಸೆಕೆಂಡ್ ಪ್ಲಸ್ 1/2 ಎ ಎಷ್ಟಿದೆ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು ಟಿ ಎಷ್ಟಿದೆ 5 ಸೆಕೆಂಡ್ ಹೋಲ್ ಸ್ಕ್ವೇರ್ ಇದೆ. ಗೊತ್ತಾಯ್ತಾ. ಈಗ 5 ಇಂಟು 5 5 5 25 5 5
ಪ್ಲಸ್ ಇಲ್ಲಿ 1 ಇಂದ ನೀವು ಎಷ್ಟು ಗುಣಿಸಿದ್ರೆ ಅಷ್ಟೇ ಈ ಎಸ್ ಇಲ್ಲಿ ಒಂದು ಎಸ್ ಇದೆ ಅದು ಹೋಗುತ್ತೆ. ಇಲ್ಲಿ ನಮಗೆ 5 ಸ್ಕ್ವೇರ್ ಮಾಡ್ಕೋಬೇಕು. ಸಾರಿ, ಇದು ಸ್ಕ್ವೇರ್ ಮಾಡ್ಕೋಬೇಕು. ಎಷ್ಟಾಗುತ್ತೆ ಅಂದರೆ 1/2 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂದರೆ ಅಷ್ಟೇ. ಇದರಿಂದ ಎಷ್ಟು ಗುಣಿಸಿದ್ರೆ ಅಷ್ಟೇ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಮಾಡೋಣ. ಇಲ್ಲಿ 5 ಸ್ಕ್ವೇರ್ ಅನ್ನು ನಾವು ಮಾಡಿದಾಗ 5 5 25 ಎಸ್ ಇಂಟು ಎಸ್ ಎಸ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ನಾವು ಎಸ್ ಸ್ಕ್ವೇರ್ ಈ ಎಸ್ ಸ್ಕ್ವೇರ್ ಹೋಗುತ್ತೆ. ಇಲ್ಲಿ ನಮಗೆ 25 ಡಿವೈಡೆಡ್ ಬೈ ಇಲ್ಲಿ 25 ಮೀಟರ್ ಎಸ್ ಇಸ್ ಈಕ್ವಲ್ ಟು ಪ್ಲಸ್ ಇಲ್ಲಿ 1 ಇಂಟು 25 ಮೀಟರ್ ಅಂತಂದ್ರೆ 25 ಎಸ್ ಎಸ್ ಹೋಗಿ 25 ಮೀಟರ್ ಡಿವೈಡೆಡ್ ಬೈ 2. ಈಗ 25 ಅರ್ಧ ಮಾಡಿದ್ರೆ ನಮಗೆ ಎಸ್ ಇಸ್ ಈಕ್ವಲ್ ಟು 25 ಮೀಟರ್ ಪ್ಲಸ್ 25 ಅರ್ಧ ಅಂದರೆ 2ರಿಂದ ಭಾಗಿಸ್ಬೇಕು. 2ರಿಂದ ಭಾಗಿಸಿದ್ರೆ 12.5 ಬರುತ್ತೆ. 5 ಅಂದರೆ ನೋಡಿರಿ 2 ಅಂದರೆ 2 2 4 1 ಉಳಿತು 1 ಪಾಯಿಂಟ್ 10 ಆಯಿತು 12.5 ಮೀಟರ್. ಗೊತ್ತಾಯ್ತಾ? 12.5 ಮೀಟರ್ 25 ಪ್ಲಸ್ 12.5 ಮೀಟರ್ ಅಂತಂದರೆ ಟೋಟಲ್ ಆಗಿ ನಮಗೆ 37.5 ಮೀಟರ್ ಸಿಗುತ್ತೆ. ಎಸ್ ಇಸ್ ಈಕ್ವಲ್ ಟು 37 ಕೂಡಿಸಿದ್ರೆ ಅದನ್ನು 37.5 ಮೀಟರ್ ಚಲಿಸಿದ ದೂರ ಸಿಕ್ತು. ಈ ರೀತಿ ಲೆಕ್ಕಗಳನ್ನ ಮಾಡಬೇಕು. ಇಲ್ಲಿ ಇನ್ನೊಂದು ಉದಾಹರಣೆ ಲೆಕ್ಕ ಕೊಟ್ಟಿದ್ದಾನೆ, ಅದು ನೀವು ಮನೆಗೆ ಮಾಡಿರಿ. ನೆಕ್ಸ್ಟ್ ಈಗ ಇಲ್ಲಿ ಲೆಕ್ಕಗಳನ್ನು ಕೊಟ್ಟಿದ್ದಾನೆ ಮಕ್ಕಳೇ. ಇಲ್ಲಿ ಇನ್ನೊಂದು ಉದಾಹರಣೆ ಲೆಕ್ಕ ಕೊಟ್ಟಿದ್ದಾನೆ, ಅದು ಮಾಡ್ತೀನಿ ಮಕ್ಕಳೇ. ಅದು ಸ್ವಲ್ಪ ಡಿಫ್ರೆಂಟ್ ಇದೆ. ಇಲ್ಲಿ ಚಲಿಸುತ್ತಿರುವ ಮೋಟಾರ್ ವಾಹನಕ್ಕೆ ತಡೆ ಹಾಕಿದಾಗ ಅಂದರೆ ಬ್ರೇಕ್ ಹಾಕಬೇಕು. ಚಲನೆಯ ವಿರುದ್ಧ ದಿಕ್ಕಿನಲ್ಲಿ 6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷವನ್ನು ಉಂಟು ಮಾಡಿದೆ. ಅಂದರೆ ವಿರುದ್ಧ ದಿಕ್ಕು ಎ ಇಸ್ ಈಕ್ವಲ್ ಟು -6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷ ಉಂಟು ಮಾಡಿದೆ. ಒಂದು ವೇಳೆ ತಡೆ ಹಾಕಿದ ನಂತರ ನಿಶ್ಚಲ ಸ್ಥಿತಿಗೆ ಬರಲು 2 ಸೆಕೆಂಡ್ ತೆಗೆದುಕೊಂಡರೆ ಅಂದರೆ ಟಿ ಇಸ್ ಈಕ್ವಲ್ ಟು 2 ಸೆಕೆಂಡ್. ಟಿ ಇಸ್ ಈಕ್ವಲ್ ಟು 2 ಸೆಕೆಂಡ್ ಕಾಲ ಕೊಟ್ಟಿದ್ದಾರೆ. 2 ಸೆಕೆಂಡ್ ತೆಗೆದುಕೊಂಡರೆ ಈ ಅವಧಿಯಲ್ಲಿ ವಾಹನ ಚಲಿಸಿದ ದೂರವನ್ನು ಲೆಕ್ಕಾಚಾರ ಮಾಡಿ. ಅವಾಗ ನಾವು ಎಸ್ ಕಂಡುಹಿಡಿಯಬೇಕು. ಈಗ ಎಸ್ ಕಂಡುಹಿಡಿಯಬೇಕು. ಎ ಇಂಟು ಟಿ ಕೊಟ್ಟರೆ ಎಸ್ ಕಂಡುಹಿಡಿಯಬೇಕು. ಯು ಅಂದರೆ ಅಂತಿಮ ನಂತರ ನಿಶ್ಚಲ ಸ್ಥಿತಿಗೆ ಬರಲು ಅಂತ ಐತಲ್ವ, ಅದರಿಂದ ನಮಗೆ ವಿ ಗೊತ್ತಾಗಿದೆ. ವಿ ಎಷ್ಟಿದೆ ಅಂದರೆ ವಿ ಅಂತಿಮ 0 ಮೀಟರ್ ಪರ್ ಸೆಕೆಂಡ್ ವೇಗ 0 ಮೀಟರ್ ಪರ್ ಸೆಕೆಂಡ್. ಈಗ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ. ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ. ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ. ವಿ ಇಸ್ ಈಕ್ವಲ್ ಟು ಈಗ ನಾವು ಯು ಕಂಡುಹಿಡಿಯಬೇಕಲ್ವಾ. ವಿ ಅಂತಂದರೆ ಅಂತಿಮ ವೇಗ 0 ಮೀಟರ್ ಪರ್ ಸೆಕೆಂಡ್. 0 ಮೀಟರ್ ಪರ್ ಸೆಕೆಂಡ್. ಯು ಪ್ಲಸ್ ಎ ಅಂತಂದರೆ ಈಗ ನಮಗೆ -6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಟಿ ಅಂತಂದರೆ 2 ಸೆಕೆಂಡ್ ಇಂಟು ಟಿ ಅಂತಂದರೆ 2 ಸೆಕೆಂಡ್. ಈಗ ನಮಗೆ ಯು ಇಸ್ ಈಕ್ವಲ್ ಟು ಇಲ್ಲಿ ಫಸ್ಟ್ ನಮಗೆ ಏನು ಬರುತ್ತೆ 0 ಇಸ್ ಈಕ್ವಲ್ ಟು ಇದು -12 ಮೀಟರ್ ಪರ್ ಸೆಕೆಂಡ್. ಎಸ್ ಒಂದು ಎಸ್ ಇದೊಂದು ಎಸ್ ಹೋಯಿತು ಮೀಟರ್ ಪರ್ ಸೆಕೆಂಡ್ ಬರುತ್ತೆ. 12 ಮೀಟರ್ ಪರ್ ಸೆಕೆಂಡ್ ಆಯಿತು. ಈಗ ನಮಗೆ ಯು ಇಸ್ ಈಕ್ವಲ್ ಟು 12 ಮೀಟರ್ ಪರ್ ಸೆಕೆಂಡ್. ಈಗ ಯು ಕಂಡುಹಿಡಿದ್ವಿ. ಈಗ ಎಸ್ ಕಂಡುಹಿಡಿಯಬೇಕು. ಅದಕ್ಕೆ ಮತ್ತೆ ಅದೇ ಸೂತ್ರ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಇ ಟಿ ಸ್ಕ್ವಯರ್. ಈ ಸೂತ್ರ ಪ್ರಕಾರ ಎಸ್ ಇಸ್ ಈಕ್ವಲ್ ಟು ಯು ಅಂದರೆ 12 ಮೀಟರ್ ಪರ್ ಸೆಕೆಂಡ್. ಗೊತ್ತಾಯ್ತಾ? ಟಿ ಅಂದರೆ 2 ಸೆಕೆಂಡ್ ಪ್ಲಸ್ 1/2. ಎ ಅಂದರೆ -6. ಟಿ ಅಂದರೆ ಅದೇ 2 ಸೆಕೆಂಡ್ ಸ್ಕ್ವೇರ್. ಈಗ 12 24 ಇಲ್ಲಿ ಮೈನಸ್ ಇದೆ, ಮೈನಸ್ ಇಲ್ಲಿ 2 ಸ್ಕ್ವೇರ್ ಅಂದರೆ 4 4 24 ಡಿವೈಡೆಡ್ ಬೈ 2 ಇಷ್ಟು ಬರುತ್ತೆ. ಈಗ ನಮಗೆ 12 ಬರುತ್ತೆ. 24 12 ಕಳೆದ್ರೆ ಮತ್ತೆ
ಇಲ್ಲಿ 12 ಮೀಟರ್ ಬರುತ್ತೆ. 24ಗೆ 12 24 ಕಳೆದ್ರೆ 12 ಮೀಟರ್ ಎಸ್ ಅನ್ನ ಕಂಡುಹಿಡಿದಿದ್ದೀವಿ ನಾವು. ಈಗ ಇದೇ ತರ ನಿಮಗೆ ಇಲ್ಲಿ 5 ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಎ ಕಂಡುಹಿಡಿಯೋದು, ಎಸ್ ಕಂಡುಹಿಡಿಯೋದು, ಈ ಥರ ಲೆಕ್ಕ ಇದೆ. ನೀವು ಅದನ್ನ ಮಾಡಬೇಕು. ಈಗ ಏಕರೂಪ ವೃತ್ತಿಯ ಚಲನೆ, ಏಕರೂಪ ವೃತ್ತಿಯ ಚಲನೆ ಅಂದ್ರೆ ಅನ್ನೋದ್ರ ಬಗ್ಗೆ ನೋಡೋಣ. ಏಕರೂಪ ವೃತ್ತಿಯ ಚಲನೆ ಕಾಯವೊಂದರ ವೇಗದಲ್ಲಿ ಬದಲಾವಣೆಯಾದಾಗ ಅದು ವೇಗೋತ್ಕರ್ಷ ಹೊಂದಿದೆ ಎಂದು ಹೇಳುತ್ತೇವೆ. ವೇಗದಲ್ಲಿ ಆಗುವ ಬದಲಾವಣೆಯು ದರದ ಪರಿಮಾಣ ಅಥವಾ ಚಲನೆಯ ದಿಕ್ಕು ಅಥವಾ ಎರಡನ್ನೂ ಒಳಗೊಂಡಿರಬಹುದು. ಕಾಯವನ್ನು ತನ್ನ ಚಲನೆಯ ದಿಕ್ಕಿನಲ್ಲಿ ಮಾತ್ರ ಬದಲಾವಣೆಗೊಂಡು ವೇಗದ ಪರಿಮಾಣದಲ್ಲಿ ಬದಲಾವಣೆ ಹೊಂದದ ನಿದರ್ಶನವನ್ನು ನೀವು ಯೋಚಿಸಬಲ್ಲಿರಾ? ಒಂದು ಆವೃತ ಪಥದಲ್ಲಿ ಚಲಿಸುತ್ತಿರುವ ಕಾಯವೊಂದರ ಚಲನೆಯ ಉದಾಹರಣೆಯನ್ನು ನಾವೀಗ ತೆಗೆದುಕೊಳ್ಳೋಣ. ಇಲ್ಲಿ 4 ಉದಾಹರಣೆ ಇದೆ. ಒಂದು ಆಯತ, ಈಗ ಇದು ಎ, ನೆಕ್ಸ್ಟ್ ಇದು ಬಿ, ಇದು ಸಿ, ಇದು ಡಿ. ಇದೆಲ್ಲ ಹಿಂಗೆ ನೆಕ್ಸ್ಟ್ ಇನ್ನು ಷಡ್ಭುಜ ಬಿ. ನಾವು ಇದನ್ನ ಎ ಬಿ ಸಿ ಡಿ ಇಲ್ಲಿಂದ ಎ ಬಿ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಸಿ, ಇಲ್ಲಿಂದ ಇಲ್ಲಿಗೆ ಡಿ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಡಿ ಆಮೇಲೆ ಇ, ನೆಕ್ಸ್ಟ್ ಎಫ್. ಇಲ್ಲಿ ನೆಕ್ಸ್ಟ್ ಇನ್ನೊಂದಿದೆ, ಇದಕ್ಕೆ ನಾವು ಅಷ್ಟಭುಜಾಕೃತಿ, ಇದು ಷಡ್ಭುಜಾಕೃತಿ, ಇನ್ನೊಂದು ಅಷ್ಟಭುಜಾಕೃತಿ. 4 ಒಂದು ಕಡೆ 4 ಬರ್ತವೆ. ಒಂದು ಹೀಗೆ, ನೆಕ್ಸ್ಟ್ ಹೀಗೆ, ನೆಕ್ಸ್ಟ್ ಹೀಗೆ, ಹೀಗೆ, ನೆಕ್ಸ್ಟ್ ಇಲ್ಲಿ ಸಹ ಹೀಗೆ, 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 ನೆಕ್ಸ್ಟ್ ಹಿಂಗೆ. ನಾವು ಇಲ್ಲಿಂದ ಒಂದು ಕಡೆ 4, ಇನ್ನೊಂದು ಕಡೆ 4. ಇಲ್ಲಿಂದ ಎ, ಇಲ್ಲಿ ಬಿ, ಇಲ್ಲಿ ಸಿ, ಇದು ಡಿ, ಇ, ಎಫ್, ಜಿ, ಎಚ್, ಐ. ಇಷ್ಟು ಎಚ್ ಜಾಸ್ತಿ ಆಯ್ತವೆ. ಎ ಬಿ ಸಿ ಡಿ 1 2 3 4 5 6 7 8 9 ಜಾಸ್ತಿ ಆಗ್ಬಿಟ್ಟು ಸರಿ. ಇಲ್ಲಿ ಕೂಡಿಸಿದ್ರೆ ಈಗ ನಾವು ಬಿ ಆಲ್ರೆಡಿ ಇಲ್ಲಿ ಸಿ, ಎ ಇಂದ ಬಿ ಸಿ, ನೆಕ್ಸ್ಟ್ ಇದು ಡಿ, ನೆಕ್ಸ್ಟ್ ಇದು ಇ, ನೆಕ್ಸ್ಟ್ ಇದು ಎಫ್, ನೆಕ್ಸ್ಟ್ ಇದು ಜಿ, ಇದು ಎಚ್. ನೆಕ್ಸ್ಟ್ ಒಂದು ವೃತ್ತಾಕಾರ. ವೃತ್ತಾಕಾರ ಯಾವುದೇ ಒಂದು ಕಾಯ ವೃತ್ತಾಕಾರ ಪಥದಲ್ಲಿ ಚಲಿಸ್ತಾ ಇದೆ. ಇಲ್ಲಿ ಒಬ್ಬ ಆಟಗಾರ ಈ ಆಯತಾಕಾರದ ಪಥದಲ್ಲಿ ಓಡಬೇಕಾದ್ರೆ ಎ ಇಂದ ಇಲ್ಲಿ ಎ ಇಂದ ಬಂದು ಬಿ ಹತ್ರ ಒಂದ್ಸಲ ದಿಕ್ಕನ್ನು ಬದಲಾಯಿಸ್ತಾನೆ, ಬಿ ಇಂದ ಸಿ ಗೆ ಇಲ್ಲೊಂದ್ಸಲ ದಿಕ್ಕು ಬದಲಾಯಿಸ್ತಾನೆ, ಇಲ್ಲಿ ಒಂದ್ಸಲ ಬದಲಾಯಿಸ್ತಾನೆ, ಇಲ್ಲೊಂದ್ಸಲ ಬದಲಾಯಿಸ್ತಾನೆ. ಒಟ್ಟು 4 ಬಾರಿ ದಿಕ್ಕನ್ನು ಬದಲಾಯಿಸ್ತಾನೆ. ನಾವು ಈ ರೀತಿಯಲ್ಲಿ ಒಬ್ಬ ಓಟಗಾರ ಓಡಿದ್ರೆ ಇಲ್ಲೊಂದ್ಸಲ ದಿಕ್ಕು ಬದಲಾಯಿಸ್ತಾನೆ, 2 ಸಲ, 3 ಸಲ, 4 ಸಲ, 5 ಸಲ, 6 ಬಾರಿ ದಿಕ್ಕನ್ನು ಬದಲಾಯಿಸ್ತಾನೆ. ಇಲ್ಲಿ ಅಷ್ಟಭುಜಾಕೃತಿಯಲ್ಲಿ ಇಲ್ಲಿ 4 ಸಲ, ಈ ಕಡೆ 4 ಸಲ, 8 ಬಾರಿ ತನ್ನ ದಿಕ್ಕನ್ನು ಬದಲಾಯಿಸ್ತಾರೆ ಒಂದು ರೌಂಡ್ ಹೊಡಿಬೇಕಾದ್ರೆ. ಇಲ್ಲಿ ಸತತವಾಗಿ ದಿಕ್ಕು ಬದಲಾಗ್ತಾ ಇರುತ್ತೆ, ಗೊತ್ತಾಯ್ತಾ? ವೃತ್ತಾಕಾರದಲ್ಲಿ ಹೋದ್ರೆ ಸತತವಾಗಿ ದಿಕ್ಕು ಬದಲಾಗ್ತಾ ಇರುತ್ತೆ, ಬಟ್ ವೇಗ ಕಡಿಮೆ ಆಗುತ್ತೆ, ವೇಗೋತ್ಕರ್ಷ ಇರುತ್ತೆ.
ಇಲ್ಲಿ ಯಾವಾಗ ದಿಕ್ಕು ಬದಲಾಯಿತೋ ಅವು ವೇಗೋತ್ಕರ್ಷ ಇದ್ದೇ ಇರುತ್ತೆ ಮಕ್ಕಳೇ. ಇಲ್ಲಿ ನಾವು ಓಟಗಾರರು ವೃತ್ತೀಯ ಪಥದಲ್ಲಿ ಸ್ಥಿರ ಪ್ರಮಾಣದ ವೇಗದೊಂದಿಗೆ ಚಲಿಸಿದರೆ ಆತನ ವೇಗದಲ್ಲಾಗುವ ಬದಲಾವಣೆಯು ಕೇವಲ ಚಲನೆಯ ದಿಕ್ಕಿನಲ್ಲಾಗುವ ಬದಲಾವಣೆಯಿಂದ ಉಂಟಾಗುತ್ತದೆ. ಆದ್ದರಿಂದ ಓಟಗಾರನ ವೃತ್ತೀಯ ಪಥದಲ್ಲಿನ ಚಲನೆಯು ವೇಗೋತ್ಕರ್ಷ ಚಲನೆಗೆ ಒಂದು ಉದಾಹರಣೆಯಾಗಿದೆ. ಅಂದರೆ ವೇಗೋತ್ಕರ್ಷ ಇದ್ದೇ ಇರುತ್ತೆ, ದಿಕ್ಕು ಬದಲಾಗಿದೆ. ಆರ್ ತ್ರಿಜ್ಯವುಳ್ಳ ಒಂದು ವೃತ್ತದ ಪರದೆಯನ್ನು ನಾವು 2πr ಸೂತ್ರದಿಂದ ಪಡೆಯಬಹುದು. ಪರದೆಯನ್ನು ನಾವು 2πr ಅಂತ ಹೇಳ್ತೀವಿ. ನಮಗೆ ತಿಳಿದಿದೆ, ಒಂದು ಓಟಗಾರನು ಆರ್ ತ್ರಿಜ್ಯವುಳ್ಳ ವೃತ್ತೀಯ ಪಥದಲ್ಲಿ ಒಂದು ಸುತ್ತು ಬರಲು t ಸೆಕೆಂಡ್ಗಳನ್ನು ತೆಗೆದುಕೊಂಡರೆ ಅದರ ವೇಗ v ನಾವು ಎಸ್ ಸ್ಟೂಡೆಂಟ್ v s/t ಅಂತ ಹೇಳ್ತೀವಲ್ವಾ. ಆರ್ ತ್ರಿಜ್ಯವುಳ್ಳ ಒಂದು ವೃತ್ತ, ಈ ಚಲಿಸಿದ ದೂರ ಒಂದು ಸುತ್ತು ಬರಲಿಕ್ಕೆ ಇಲ್ಲಿಂದ ಇಲ್ಲಿಗೆ ಹೋಗಿ ಮತ್ತೆ ಇಲ್ಲಿಗೆ ಬರಕ್ಕೆ ನಾವು ಎಸ್ ಅಂತ ಚಲಿಸಿದ ದೂರ ಎಸ್ ತೆಗೆದುಕೊಂಡ ಕಾಲವನ್ನು ನಾವು ಟಿ ಅಂತ ಕರೆದ್ರೆ ನಮಗೆ v s/t ಆಗುತ್ತೆ. v s/t. ಈಗ v s ಅಂತಂದ್ರೆ ಪರದೆ, ಅದಕ್ಕೆ 2πr ಅಂತ ಕರಿತೀವಿ. 2πr/t ಈ ಸೂತ್ರ ಪ್ರಕಾರ ಮಾಡಬಹುದು. v 2πr/t ಸೂತ್ರ ಪ್ರಕಾರ ಮಾಡಬಹುದು. ಬೇರೆ ಏಕರೂಪ ವೃತ್ತೀಯ ಚಲನೆ ಅಂದ್ರೆ ಏನು ಅಂದ್ರೆ ಒಂದು ಕಾಯವು ವೃತ್ತಾಕಾರದಲ್ಲಿ ಏಕರೂಪ ಜವದೊಂದಿಗೆ ಚಲಿಸುತ್ತಿದ್ದರೆ ಅದು ಏಕರೂಪ ವೃತ್ತೀಯ ಚಲನೆ ಹೊಂದಿರುತ್ತದೆ. ಏಕರೂಪ ವೃತ್ತೀಯ ಚಲನೆಯನ್ನ ಹೊಂದಿರುತ್ತದೆ ಅಂತ ಹೇಳ್ಬೋದು. ಒಂದು ವೇಳೆ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ, ಒಂದು ಕಲ್ಲಿದೆಯಪ್ಪ, ನೀವು ತಲೆ ಮೇಲೆ ಒಂದು ಕಲ್ಲಿಗೆ ದಾರ ಕಟ್ಕೊಂಡು ನೀವು ಸುತ್ತರಿಸಿದರೆ ಅದು ಏಕರೂಪ ವೃತ್ತೀಯ ಚಲನೆ. ಅಥವಾ ಒಂದು ಚೆಂಡಿಗೆ ದಾರ ಕಟ್ಕೊಂಡು ಸುತ್ತರಿಸಿದರೆ ಅದು ಏಕರೂಪ ವೃತ್ತೀಯ ಚಲನೆ ಆಗುತ್ತೆ. ಇದನ್ನು ನಾವು ನೋಡ್ಬೋದು. ಒಂದು ವೇಳೆ ನಾವು ನಾವು ಆ ಕಲ್ಲನ್ನು ಅಂದರೆ ದಾರ ತುಂಡಾಯಿತು, ಒಂದು ಯಾವುದೋ ಒಂದು ಇಲ್ಲಿ ತಿರುಗ್ತಾ ಇದೆ, ಒಂದು ಕಲ್ಲು ಇಲ್ಲಿ ಸುತ್ತರಿತಾ ಇದೆ, ಇಲ್ಲಿ ನಾವು ದಾರ ಕಟ್ಟಿಕೊಂಡಿದ್ವಿ. ಈ ದಾರ ಇಲ್ಲಿ ಬಂದಷ್ಟು ತುಂಡಾಯಿತು ಅಂದರೆ ಇಲ್ಲಿ ತುಂಡಾಯಿತು ದಾರ, ಅವಾಗ ಈ ಕಲ್ಲು ಅದು ಏನು ಹಿಂಗೆ ಬರ್ತಾ ಇರುತ್ತಲ್ವ, ಈ ಸ್ಪರ್ಶಕದ ನೇರ ಹಿಂಗೆ ಚಲಿಸುತ್ತೆ ಹೊರತು ಮೇಘ. ಅಥವಾ ಇಲ್ಲಿ ಇತ್ತು ಅಂತಂದರೆ ಇಲ್ಲಿ ದಾರ ಕಟ್ಟಾಯಿತು, ಹಿಂಗೆ ಚಲಿಸ್ತಾ ಇದೆ ಮೇಘ ಅಂತಂದರೆ ಹಿಂಗೆ ಹೋಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ಇತ್ತು ಅಂತಂದರೆ ದಾರ ತುಂಡಾಯಿತು ಅಂತ ಹಿಂಗೆ ಹೋಗುತ್ತೆ. ಅದು ಎಲ್ಲಿ ಯಾವ ದಿಕ್ಕಿನಲ್ಲಿ ಆ ಸೆಕೆಂಡ್ನಲ್ಲಿ ಎಲ್ಲಿ ಚಲಿಸ್ತಾ ಇರುತ್ತೋ ಅದೇ ದಿಕ್ಕಿನ ನೇರಕ್ಕೆ ಹೋಗುತ್ತೆ, ಒಂದು ವೃತ್ತಕ್ಕೆ ಸ್ಪರ್ಶ ಕೇಳದಂತೆ ಹೋಗುತ್ತೆ ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ ಮಕ್ಕಳೇ. ಈಗ ನಮಗೆ ಈ ಪಾಠವನ್ನು ಇಲ್ಲಿಗೆ ನಾನು ಮುಕ್ತಾಯ ಮಾಡಿದೆ. ಇದರಲ್ಲಿ ಬರ್ತಕ್ಕಂಥ ಅಭ್ಯಾಸದ ಲೆಕ್ಕಗಳನ್ನು ನೀವು ಮಾಡಬೇಕು, ಮಾಡಿ ನೋಟ್ಸನ್ನು ಬರೀಬೇಕು ಅಂತ ಹೇಳ್ತಾ ಇಲ್ಲಿಗೆ ಚಲನೆ ಪಾಠವನ್ನು